ಎಲ್ಲರಿಗೂ ಬೆಳಗಿನ ಶುಭೋದಯ. ಇಂದು ನಾವು ವಿಜ್ಞಾನ ಎಂದರೇನು, ವಿಜ್ಞಾನದ ಮಹತ್ವ ಏನು, ಆಮೇಲೆ ವಿಜ್ಞಾನದಿಂದ ಆಗುವಂಥ ಲಾಭಗಳೇನು, ವಿಜ್ಞಾನ ಇಲ್ಲ ಅಂದ್ರೆ ಏನಾಗ್ತಾ ಇತ್ತು ಜಗತ್ತು ಅನ್ನೋದ್ರ ಬಗ್ಗೆ ನಾವೇನು ಮಾಡೋದು ಅಂತ ಹೇಳಿದ್ರೆ ತಿಳ್ಕೊಳ್ಳೋಣ. ಈಗ ವಿಜ್ಞಾನ ಅಂತ ಹೇಳಿದ್ರೆ ವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡ್ತೀವಿ. ಹಾಗಾದ್ರೆ ಒಂದು ಸಣ್ಣದಾಗಿರುವಂಥ ಒಂದು ಕಥೆಯನ್ನು ನಿಮಗೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ಹೇಳ್ತೀನಿ. ಇಲ್ಲಿ ನೋಡ್ರಿ, 5 ಜನ ಫ್ರೆಂಡ್ಸ್ ಇದ್ರು. ಏನ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ ಒನ್ ಡೇ ಏನ್ ಮಾಡ್ತಾರ ಅವರು, ಪಿಕ್ನಿಕ್ ಅಂತ ಹೇಳಿ ಹೊರಗಡೆ ತೆರಳಿರ್ತಾರ. ಹೊರಗಡೆ ತೆರಳಿದಾಗ ಪಿಕ್ನಿಕ್ ಅಂದ್ಮೇಲೆ ಅಲ್ಲಿ ಗುಡ್ಡಗಳಿರ್ತವು, ಬೆಟ್ಟಗಳಿರ್ತವು, ನದಿಗಳಿರ್ತವು, ಹಲವಾರು ವೇಗಳು ಕೂಡ ಏನಾಗ್ತವೆ ಅಂತ ಹೇಳಿದ್ರೆ ನಾವು ಹೋಗಿರುವಂತ ಪ್ರದೇಶದಲ್ಲಿ ಕಂಡು ಬರ್ತವೆ. ಹಾಗಾದ್ರೆ ನಾವು ಹೋಗಿರುವಂತ ಪ್ರದೇಶದಲ್ಲಿ ಏನಾಗಿತ್ತಪ್ಪ ಅಂತ ಹೇಳಿದ್ರೆ ಇವರು 5 ಜನ ಫ್ರೆಂಡ್ಸ್ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಒಂದು ಕಡೆ ಪಿಕ್ನಿಕ್ ಅಂತ ಹೋದಾಗ ಒಂದ್ ಕಡೆ ಸೇರಿರ್ತಾರ. ಅಲ್ಲೆಲ್ಲ ಸಾಮಾನ್ಯವಾಗಿ ಅವರೇ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಅಡಿಗೆಯನ್ನ ಮಾಡ್ಕೊಳ್ತಾರ, ಎಲ್ಲರೂ ಊಟವನ್ನ ಮಾಡ್ತಾರ. ಹಾಗೆ ಸಂಜೆ ಆಗ್ತಾ ಬರ್ತತಿ, ರಾತ್ರಿ ಆಯ್ತು. ಆಮೇಲೆ ಏನ್ ಮಾಡಿದ್ರು ಅಂತ ಹೇಳಿದ್ರೆ ಅಲ್ಲಿ ಅವ್ರು ಹೋಗಿರುವಂತ ಪ್ರದೇಶದಲ್ಲಿ ಏನಾಗಿತ್ತಪ್ಪ ಅಂತ ಹೇಳಿದ್ರೆ ಒಂದು ನದಿ ಹರಿತಾ ಇತ್ತು. ನದಿ ಏನ್ ಮಾಡ್ತಾ ಇತ್ತು, ಹರಿತಾ ಇತ್ತು. ಹಾಗಾದ್ರೆ ಈಗ ನಾವಿರುವಂತ ಪ್ರದೇಶದಲ್ಲಿ ನದಿ ಇದೆ, ನಾವ್ ಈ ಕಡೆಯಿಂದ ಆ ಕಡೆ ದಂಡೆಯನ್ನ ನಾವೇನ್ ಮಾಡಬೇಕಾಗಿದೆ, ಮುಟ್ಬೇಕಾಗಿದೆ. ಹಾಗಾದ್ರೆ ನಾವ್ ಹೇಗೆ ಮುಟ್ಬೇಕು ಅಂದ್ರ ನದಿಯಲ್ಲಿ ಈಸ್ಕೊಂಡು ನಾವೇನ್ ಮಾಡ್ಬೇಕು, ಹೋಗ್ಬೇಕಾಗಿದೆ. ಹಾಗಾದ್ರೆ ಅವ್ರು ಏನ್ ಮಾಡ್ತಾರೆ, 5 ಜನ ಸೇರ್ಕೊಂಡು ಅಲ್ಲಿ ಬೆಂಕಿಯನ್ನ ಹಾಕೊಂಡಿರ್ತಾರೆ, ಕಾಯಿಸ್ಕೊಂತ ಕುತ್ಕೊಂಡಿರ್ತಾರೆ. ಅವಾಗ ಏನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ 5 ಜನ ಸೇರ್ಕೊಂಡು ತೀರ್ಮಾನ ಮಾಡ್ಕೊಂತಾರೆ. ಹಾಗಾದ್ರೆ ನಾವು ನದಿಯನ್ನ ಈ ಕಡೆಯಿಂದ ಆ ಕಡೆ ದಾಟ್ಬೇಕಪ್ಪ ಅಂತ ಹೇಳಿದ್ರೆ ನದಿ ಎಚ್ಚರ ಇತ್ತು ಅಥವಾ ಮಲಗಿದೆಯೋ ಅನ್ನೋದನ್ನ ನಾವೇನ್ ಮಾಡ್ಬೇಕು, ಚೆಕ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾರೆ, ಅದರಲ್ಲಿ ಒಬ್ಬನೇ ಮಾಡ್ತಾನ ನಂತರ ಆ ಉರುಗುಲು ಹಚ್ಚಿರ್ತಲ್ಲ ಪೆಟ್ಟಿಗೆಯನ್ನು ತೆಗೆದುಕೊಂಡು ಏನ್ ಮಾಡ್ತಾನ ಅಂತ ಹೇಳಿದ್ರೆ ನದಿಯ ದಂಡೆ ಹತ್ರ ಹೋಗ್ತಾರೆ. ದಂಡೆ ಹತ್ರ ಹೋಗ್ಬಿಟ್ಟು ಏನ್ ಮಾಡ್ತಾನ ಅಂತ ಹೇಳಿದ್ರೆ ಆ ದಂಡೆಯಲ್ಲಿ ಏನ್ ಮಾಡ್ತಾನ, ಒಯ್ದಿರ್ತಾನ ಪೆಟ್ಟಿಗೆಯನ್ನ, ಅದನ್ನ ಏನ್ ಮಾಡ್ತಾನ ನೀರಿನಲ್ಲಿ ಅದ್ದುತ್ತಾನ. ನೀರಿನಲ್ಲಿ ಅದ್ದಿದಾಗ ಏನಾಗ್ತತಿ, ಅಂತ ಹೇಳಿ ಏನಾಗ್ತದೆ, ಒಂದು ಶಬ್ದ ಬರ್ತದೆ. ಅವಾಗ ಅವ್ರಿಗೆ ಏನಾಯ್ತು, ಅಂತ ಶಬ್ದ ಬಂದ ತಕ್ಷಣ ಅವ್ರಿಗೆ ಏನಾಗ್ತತಿ ಅಂತಾರೆ, ನದಿ ಏನಾಗಿದೆ, ಎಚ್ಚರ ಆಗಿದೆ ಅಂತ ಹೇಳಿ ಅವ್ರಿಗೆ ಏನಾಗ್ತತಿ, ಗೊತ್ತಾಗ್ತತಿ. ಅವಾಗ ಅವ್ನ ಫ್ರೆಂಡ್ಸ್ ಹತ್ರ ಹೋಗಿ ಹೇಳ್ತಾನ, ಇವಾಗ ನಾವು ನದಿಯನ್ನ ದಾಟೋದು ಬೇಡ. ಯಾಕಂತ ಹೇಳಿದ್ರೆ ನದಿ ಏನಾಗಿದೆ ಅಂತ ಹೇಳಿದ್ರೆ ಎಚ್ಚರವಾಗಿದೆ. ನಾವೇನಾದ್ರೂ ಕೂಡ ಆ ನದಿಯಲ್ಲಿ ದಾಟಲಿಕ್ಕೆ ಹೋದ್ವಿ ಅಂತ ಹೇಳಿದ್ರೆ ನಮ್ಮನ್ನ ಏನ್ ಮಾಡ್ಬಿಡ್ತತಿ ನದಿ ಅಂತ ಹೇಳಿದ್ರೆ, ನುಂಗಿ ಬಿಡ್ತತಿ ಅಂತ ಹೇಳ್ತಾನ. ಹಾಗಾದ್ರೆ ಸರಿ, ಒಂದ್ ಸ್ವಲ್ಪ ನಾವು ಏನ್ ಮಾಡೋದು, ಇಲ್ಲೇ ವಿಶ್ರಾಂತಿಯನ್ನ ಪಡೆಯೋಣ. ಆಮೇಲೆ ಒಂದ್ ಸ್ವಲ್ಪ ಪಡೆದ್ಮೇಲೆ ಯಾವಾಗ ನಾವು ಮತ್ತೆ ಇನ್ನೊಂದ್ಸರಿ ನದಿಯನ್ನ ಚೆಕ್ ಮಾಡ್ಕೊಂಡ್ಬಿಟ್ಟು ಅವಾಗ ಏನ್ ಮಾಡೋದು, ನದಿಯನ್ನ ದಾಟೋದು ಅಂತ ಹೇಳ್ತಾರೆ. ಆಯ್ತು ಅಂತೇಳಿ ಎಲ್ಲರೂ ಕೂಡ ಏನ್ ಮಾಡ್ತಾರೆ, ಫ್ರೆಂಡ್ಸ್ ಅಲ್ಲೇ ಕೂತ್ಕೊಂಡು ವಿಶ್ರಾಂತಿಯನ್ನ ಪಡಿತಾರ. ಅವಾಗ ಇನ್ನೊಬ್ಬ ಗೆಳೆಯ ಏನ್ ಮಾಡ್ತಾನ ಅಂತ ಹೇಳಿದ್ರೆ ಅದೇ ಕಟ್ಟಿಗೆಯನ್ನು ತೆಗೆದುಕೊಂಡ್ಬಿಟ್ಟು ಇನ್ನೊಂದ್ಸರಿ ಏನ್ ಮಾಡ್ತಾನ, ತಡಿ ಈಗ ನದಿ ಎಚ್ಚರ ಇತ್ತು ಅಥವಾ ಮಲಗಿದೆಯೋ ಅಂತ ಹೇಳಿ ನೋಡೋಣ ಅಂತ ಹೇಳಿ ಹೋಗ್ತಾನ. ಅವ ಮತ್ತೆ ನದಿಯಲ್ಲಿ ಏನ್ ಮಾಡ್ತಾನ, ಕಟ್ಟಿಗೆಯನ್ನ ಇಡ್ತಾನ. ಕಟ್ಟಿಗೆಯನ್ನ ಇಟ್ಟಾಗ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಯಾವುದೇ ರೀತಿ ಏನಾಗಲಿ ಶಬ್ದ ಬರೋದಿಲ್ಲ. ಯಾಕೆ ಶಬ್ದ ಬರೋದಿಲ್ಲ, ಆಲ್ರೆಡಿ ಅಲ್ಲ ಏನಾಗಿರುತ್ತೆ, ಅದು ಪೆಟ್ಟಿಗೆ ಹತ್ತಿರುವಂತ ಬೆಂಕಿ ಎಲ್ಲ ಏನಾಗಿರುತ್ತೆ, ಆರೋಗಿರುತ್ತೆ. ಹಾಗಾಗಿ ಏನಾಗಲ್ಲ, ಶಬ್ದ ಬರಲ್ಲ. ಅವ್ನ ಆಟೋಮೆಟಿಕ್ಲಿ ಏನ್ ಹೊಡಿಯುತ್ತೆ ಅಂತ ಹೇಳಿದ್ರೆ, ಓ ಇವಾಗ ಏನಾಗಿದೆ, ನದಿ ಮಲಗಿದೆ ಅಂತ ಹೇಳ್ಬಿಟ್ಟು ಬೇಗನ ಫ್ರೆಂಡ್ಸ್ ಹತ್ರ ಹೋಗ್ಬಿಟ್ಟು ಏನ್ ಮಾಡಲ್ಲ, ಬರ್ರಿ ಎಲ್ಲರೂ ಹೋಗ್ರಿ, ನದಿ ಏನಾಗಿದೆ, ಮಲಗಿದೆ, ನಾವೇನ್ ಮಾಡೋದು ಅಂತ ಹೇಳಿದ್ರೆ ಈಸಿಯಾಗಿ ನಾವು ನದಿಯನ್ನ ದಾಟಬಹುದು ಅಂತ ಹೇಳ್ತಾರೆ. ಆಯ್ತು ಅಂತ ಹೇಳಿ ಎಲ್ಲರೂ ಕೂಡ ನೀರಿನಲ್ಲಿ ಇಳಿತಾರ. ಈ ಕಡೆಯಿಂದ ಆ ಕಡೆ ದಂಡೆಯನ್ನು ಏನ್ ಮಾಡ್ತಾರ, ಮುಟ್ಟಿದ್ವಿ. ಎಲ್ಲರೂ ಸೇಫ್ ಆಗಿ ಏನ್ ಮಾಡಿದ್ವಿ, ನಾವು ನದಿಯನ್ನ ದಾಟಿದ್ವಿ. ನದಿ ಮಲಗಿದ್ದು ನಮ್ಗೆ ಅನುಕೂಲ ಆಯ್ತು ಅಂತ ಹೇಳಿ ಎಲ್ಲರೂ ನದಿ ದಂಡೆಯಲ್ಲಿ ಕೂತ್ಕೊಳ್ತಾರ. ಅವಾಗ ಏನ್ ಮಾಡ್ತಾರ ಅಂತ ಹೇಳಿದ್ರೆ ಎಲ್ಲರೂ ಎಷ್ಟು ಜನ ಇದ್ರು, ಅವರು 5 ಜನ ಇದ್ರಲ್ಲ, ಎಣಿಸ್ಲಿಕ್ಕೆ ಪ್ರಾರಂಭಿಸ್ತಾರ. 5 ಜನ ಎಣಿಸ್ಲಿಕ್ಕೆ ಪ್ರಾರಂಭಿಸ್ತಾರ. ಏನ್ ಮಾಡ್ತಾರ ಅಂತ ಹೇಳಿದ್ರೆ ಎಣಿಸ್ಕೊಂಡು ಏನ್ ಮಾಡ್ತಾನ, ತನ್ನನ್ನು ಬಿಟ್ಬಿಟ್ಟು ಇನ್ನ ಉಳಿದವ್ರು ಏನ್ ಮಾಡ್ತಾನೆ, ಎಣಿಸ್ತಾನ. ಅವಾಗ ಎಷ್ಟಾಗ್ತದೆ, ಅಂಕೆ 4 ಕಷ್ಟ ಆಗಿಬಿಡ್ತದೆ. ಇನ್ನೊಬ್ಬ ಮಿಸ್ಸಿಂಗ್ ಅಂತ, ಹಾಗಾಗಿ ಇನ್ನೊಬ್ಬನೇ ಎಣಿಸ್ತಾನೆ. ಅವಾಗ್ಲೂ ಕೂಡ ಏನಾಗ್ತತಿ, 4 ಜನ ತೋರಿಸ್ತದೆ. ಇನ್ನೊಬ್ಬನೇ ಎಣಿಸ್ತಾನೆ, ಅವಾಗ್ಲೂ ಕೂಡ ಏನಾಗ್ತತಿ, 4 ಜನ ತೋರಿಸ್ತದೆ. ಯಾಕಂತಾರೆ ತನ್ನನ್ನು ತಾನು ಬಿಟ್ಟು ಏನ್ ಮಾಡ್ತಾನ, ಅಲ್ಲಿ ಎಣಿಕೆಯನ್ನ ಮಾಡ್ತಾನೆ. ಹಾಗಾಗಿ ಇದರಿಂದ ನಮ್ಗೆ ಏನ್ ಗೊತ್ತಾಗ್ತದಪ್ಪ ಅಂತ ಹೇಳಿದ್ರೆ, ನಾವು ಎಣಿಕೆಯನ್ನ ಮಾಡ್ಬೇಕಾದ್ರ, ನಾವೇನಾದ್ರೂ ಯೋಚನೆಯನ್ನ ಮಾಡ್ಬೇಕಾದ್ರ ವೈಜ್ಞಾನಿಕ ರೀತಿಯಲ್ಲಿ ನಾವೇನ್ ಮಾಡ್ಬೇಕು, ಯೋಚನೆಯನ್ನ ಮಾಡ್ಬೇಕು. ನದಿ ನೀರೇನಾದ್ರೂ ಕೂಡ, ನದಿ ಏನಾದ್ರೂ ಎಚ್ಚರ ಮಲಗುತ್ತ, ಅದೇನಾದ್ರೂ ಯಾವುದೇ ಕಾರಣಕ್ಕೂ ಮಲಗೋದಿಲ್ಲ, ಎಚ್ಚರನೇ ಆಗಬೇಕು. ಹಾಗಾಗಿ ನಾವು ವೈಜ್ಞಾನಿಕವಾಗಿ ಏನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಚಿಂತನೆಯನ್ನ ಮಾಡಿದ್ರೆ ನಾವು ಮಾಡುವಂತ ಕೆಲಸ ಕಾರ್ಯಗಳು, ನಾವು ಮಾಡುವಂತ ಏನ್ ಮಾಡ್ತಿರ್ತವಲ್ಲ ಅದೆಲ್ಲದೂ ಕೂಡ ಏನಾಗ್ತದಪ್ಪ ಅಂತ ಹೇಳಿದ್ರೆ ವೈಜ್ಞಾನಿಕವಾಗಿ ನಡೀತಿದೆ. ಹಾಗಾದ್ರೆ ನಮ್ಮ ಇವತ್ತಿನ ನಾವು ವಿಜ್ಞಾನದಲ್ಲಿ ವೈಜ್ಞಾನಿಕವಾಗಿ ನಾವೇನ್ ಮಾಡ್ಬೇಕಾಗಿದೆ ಅಂತ ಹೇಳಿದ್ರೆ ಅಧ್ಯಯನವನ್ನ ಮಾಡಬೇಕಾಗಿದೆ. ಅರ್ಥ ಆಯ್ತಾ? ಹಾಗಾದ್ರೆ ಇವತ್ತು ನಾವೇನ್ ಮಾಡೋಣಪ್ಪ ಅಂತ ಹೇಳಿದ್ರೆ ಎಲ್ಲರೂ ಕೂಡ ನೀವು 8ನೇ ತರಗತಿಯ ವಿದ್ಯಾರ್ಥಿಗಳಿದ್ದೀರಿ. ನೀವೆಲ್ಲ ಹಿಂದಿನ ತರಗತಿಗೆ ಸಂಬಂಧಪಟ್ಟಂತೆ ವಿಜ್ಞಾನ ಅಂದ್ರೆ ಏನು, ವಿಜ್ಞಾನದ ಶಾಖೆಗಳು ಯಾವುವು ಅನ್ನೋದ್ರ ಬಗ್ಗೆ, ಆಮೇಲೆ ಪರಿಸರ ಅಂದ್ರೆ ಏನು,
ಪರಿಸರದಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ಇಂದಿನ ತರಗತಿಯಲ್ಲಿ ನಾವೇನ್ ಮಾಡೋಣ ತಿಳ್ಕೊಳ್ಳೋಣ. ಅರ್ಥಾಯ್ತಾ? ಈ ಎಲ್ಲರೂ 7ನೇ ತರಗತಿಯಿಂದ ಮುಗಿಸಿಬಿಟ್ಟು 8ನೇ ತರಗತಿಗೆ ಎಲ್ಲರೂ ಕೂಡ ಏನ್ ಮಾಡಿದ್ರಿ ಇವಾಗ ಬಂದಿದ್ರಿ, ಹೌದಲ್ಲ? ಹಾಗಾದ್ರೆ ಇಲ್ಲಿ ನಾವು ಫಸ್ಟ್ ಏನಪ್ಪಾ ಅಂತ ಹೇಳಿದ್ರೆ ವಿಜ್ಞಾನ ಎಂದರೇನು? ವಿಜ್ಞಾನ ಎಂದರೇನು ನೋಡ್ರಿ. ವಿಜ್ಞಾನ ಎಂದರೇನು ಅಂತ ಹೇಳಿದ್ರೆ ಇಲ್ಲಿ ವೈಜ್ಞಾನಿಕವಾಗಿ ಅಧ್ಯಯನವನ್ನ ಮಾಡುವಂತಹ ಒಂದು ಶಾಸ್ತ್ರ ಅಂತ ಹೇಳಿ ಕೂಡ ಕರೀತಾರೆ. ಅರ್ಥಾಯ್ತಾ? ಅಂದ್ರೆ ಯಾವುದೇ ಒಂದು ವಸ್ತುವಿನ ಬಗ್ಗೆ ಆಗಿರ್ಬೋದು, ಒಂದು ಪ್ಲೇಸ್ ಬಗ್ಗೆ ಆಗಿರ್ಬೋದು, ನಾವು ಥಿಂಕ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ವೈಜ್ಞಾನಿಕವಾಗಿ ನಾವೇನ್ ಮಾಡ್ಬೇಕಾಗ್ತತಿ, ವಿಚಾರವನ್ನ ಮಾಡ್ಬೇಕಾಗ್ತತಿ. ವೈಜ್ಞಾನಿಕವಾಗಿ ಅಧ್ಯಯನವನ್ನ ಮಾಡುವಂತ ಶಾಸ್ತ್ರ ವೈಜ್ಞಾನಿಕವಾಗಿ ಅಧ್ಯಯನ ಮಾಡುವ ಶಾಸ್ತ್ರ. ವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡುವಂತ ಶಾಸ್ತ್ರವನ್ನು ಅಂತ ಕರಿತೀವಿ ವಿಜ್ಞಾನ ಅಂತ ಹೇಳಿ ಕೂಡ ಕರಿತೀವಿ. ಹಾಗಾದ್ರೆ ವಿಜ್ಞಾನದ ಶಾಖೆಗಳು ಯಾವುವು? ವಿಜ್ಞಾನದಲ್ಲಿ ಶಾಖೆಗಳು ಬರ್ತವೆ. ವಿಜ್ಞಾನದ ಶಾಖೆಗಳು 3 ಬರ್ತವು. ಯಾವಪ್ಪ ಅಂತ ಹೇಳಿದ್ರೆ, ಒಂದು ಭೌತಶಾಸ್ತ್ರ, ಎರಡನೇದು ರಸಾಯನಶಾಸ್ತ್ರ, ಮೂರನೇದು ಜೀವಶಾಸ್ತ್ರ ಅಂತ ಹೇಳಿ ಕೂಡ ಕರೀತೀವಿ. ನೋಡ್ರಿ, ವಿಜ್ಞಾನ ಅಂದ್ರೆ ಗೊತ್ತಾಯ್ತು, ವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡುವಂತ ಶಾಸ್ತ್ರ ಅಂದ್ರೆ ಯಾವುದೇ ಒಂದು ಸತ್ಯತೆಯನ್ನ ನಾವೇನ್ ಮಾಡ್ಬೇಕಾಗ್ತೈತಿ ತಿಳ್ಕೊಂಡಿರ್ತೀವಿ. ಇದ್ರ ಬಗ್ಗೆ ಇನ್ನೂ ಹಲವಾರು ಕಲ್ಪನೆಗಳನ್ನು ಕೂಡ ಮಾಡ್ಕೊಳ್ಬಹುದು. ಈಗ ನಾವೇನ್ ಮಾಡ್ತೇವಪ್ಪ ಅಂದ್ರೆ ರಾತ್ರಿ ವೇಳೆಯಲ್ಲಿ ಮರಗಿಡ ಕೆಳಗಡೆ ಮಲಗಬಾರ್ದು ಅಂತ ಹೇಳ್ತೀವಿ. ಮರಗಿಡ ಕೆಳಗಡೆ ಮಲಗಬಾರ್ದು ಅಂತ ಹೇಳಿ ನೀವು ಹಿರಿಯರು ಯಾರಾದ್ರೂ ನಿಮ್ಮ ಮನೆಯಲ್ಲಿ ಇದ್ರು ಅಂತ ಹೇಳಿದ್ರೆ, ಯಾಕಂದ್ರೆ ಅಲ್ಲಿ ದೆವ್ವ, ಪಿಶಾಚಿ, ಭೂತ ಅದು ಇದು ಅಂತ ಹೇಳಿ ಹೇಳ್ತಾರೆ. ಅಲ್ಲಿ ಯಾವುದೂ ಇರಲ್ಲ, ಭೂತನ ಇರಲ್ಲ, ಪಿಶಾಚಿನ ಇರಲ್ಲ, ಏನಿರಲ್ಲ. ರಾತ್ರಿ ವೇಳೆಯಲ್ಲಿ ಏನಾಗ್ತದಪ್ಪ ಅಂತ ಹೇಳಿದ್ರೆ ಮರಗಿಡ ಕೆಳಗಡೆ ಮಲಗಬಾರ್ದು ಅಂತ ಹೇಳಿದ್ರೆ, ರಾತ್ರಿ ವೇಳೆಯಲ್ಲಿ ಸಸ್ಯಗಳೇನ್ ಮಾಡ್ತವಪ್ಪ ಅಂತ ಹೇಳಿದ್ರೆ ಆಮ್ಲಜನಕವನ್ನು ತೆಗೆದುಕೊಂಡ್ಬಿಟ್ಟು ಇಂಗಾಲದ ಡೈಆಕ್ಸೈಡ್ ಏನ್ ಮಾಡ್ತಿರ್ತಾವ ಹೊರ ಆಗ್ತಿರ್ತಾವ. ಹಾಗಾಗಿ ಉಸಿರಾಟಕ್ಕೆ ತೊಂದರೆ ಆಗ್ತೈತೆ ಅನ್ನೋದ ಕಾರಣ ನಾವೇನ್ ಮಾಡ್ಬಾರ್ದು, ರಾತ್ರಿ ವೇಳೆ ಮರಗಿಡ ಕೆಳಗಡೆ ಮಲಗಬಾರ್ದು. ಅದನ್ನ ಬಿಟ್ಟು ಬೇರೆ ಕಾರಣ ಇರಲ್ಲ. ಅದನ್ನ ನಾವು ವೈಜ್ಞಾನಿಕವಾಗಿ ಏನ್ ಮಾಡ್ಬೇಕು, ವಿಚಾರವನ್ನ ಮಾಡಬೇಕಾಗಿರ್ತದೆ. ಹಾಗಾದ್ರೆ ಈ ವಿಜ್ಞಾನದಲ್ಲಿ 3 ಶಾಖೆಗಳು ಬರ್ತವು. ಒಂದು ಭೌತಶಾಸ್ತ್ರ, ಒಂದು ರಸಾಯನಶಾಸ್ತ್ರ, ಇನ್ನೊಂದು ಏನಪ್ಪಾ ಅಂತೀರ ಜೀವಶಾಸ್ತ್ರ ಅಂತ ಹೇಳಿ ಕೂಡ ಕರಿತೀವಿ. ಈಗ ಭೌತಶಾಸ್ತ್ರ ಅಂದ್ರೆ ಏನು? ಭೌತಿಕವಾಗಿರುವಂತಹ ವಿಷಯಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡುವಂತ ಒಂದು ಶಾಸ್ತ್ರವನ್ನ ನಾವೇಂತ ಕರಿತೀವಿ ಭೌತಶಾಸ್ತ್ರ ಅಂತ ಹೇಳಿ ಕೂಡ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಇಲ್ಲಿ ಇದೊಂದು ಬೋರ್ಡ್ ಅಂತ ಹೇಳಿದ್ರೆ ಇದಕ್ಕೆ ಏನಿದೆ ಅಂತ ಹೇಳಿದ್ರೆ ಆಯತ ಅಂತ ಹೇಳಿ ಕೂಡ ಕರಿತೀವಿ. ಅರ್ಥಾಯ್ತಾ? ಏನಾಗಿದೆ, ಉದ್ದ, ಅಗಲ ಮತ್ತು ದಪ್ಪವನ್ನು ಒಳಗೊಂಡಿರ್ತದೆ. ಇದರ ಒಂದು ಭೌತಿಕ ಸ್ಥಿತಿಯನ್ನ ನಾವು ಅಧ್ಯಯನವನ್ನ ಮಾಡಬೇಕಾಗಿರ್ತದೆ. ಭೌತಿಕ ಸ್ಥಿತಿ ಹೆಂಗಿರ್ಬೋದು, ಇದು ಏನು, ಯಾವ ತರ ಗುಣಮಟ್ಟ ಇದೆ ಅನ್ನೋದ್ರ ಬಗ್ಗೆ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಈ ಭೌತಶಾಸ್ತ್ರದಲ್ಲಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ತಿಳ್ಕೊಳ್ತೀವಿ. ಆ ಪೂರ್ತಿ ಫಿಸಿಕಲಿ ಏನೇನಿದೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳುವಂತ ಒಂದು ಶಾಸ್ತ್ರ ಇದು ನಮ್ಮ ಭೌತಶಾಸ್ತ್ರ ಆಗಿದೆ. ನೆಕ್ಸ್ಟ್ ರಸಾಯನಶಾಸ್ತ್ರ ಅಂತ ಹೇಳಿದ್ರೆ ರಾಸಾಯನಿಕ ವಸ್ತುಗಳ ಬಗ್ಗೆ ನಾವು ಅಧ್ಯಯನವನ್ನ ಮಾಡ್ತೇವೆ. ಈಗ ನಾವು ಫಾರ್ ಎಕ್ಸಾಂಪಲ್ ಹೇಳಿದ್ರೆ ರಾಸಾಯನಿಕ ವಸ್ತುಗಳು ಅಂತ ಹೇಳಿದ್ರೆ, ಈಗ ಸಾಮಾನ್ಯವಾಗಿ ಈಗ ನಾವು ಧಾತುಗಳನ್ನ ನೋಡ್ತೀವಿ. ಒಟ್ಟು ಧಾತುಗಳು ಎಷ್ಟದಪ್ಪ ಅಂತ ಹೇಳಿದ್ರೆ 118 ಧಾತುಗಳು ಅಂತ ಹೇಳಿ ಕೂಡ ಕರಿತೀವಿ. 118 ಧಾತುಗಳು. ಈ 118 ಧಾತುಗಳಲ್ಲಿ ಪ್ರಕೃತಿಯಲ್ಲಿ ಈಗ ನಮಗೆ ಸ್ವಾಭಾವಿಕವಾಗಿರುವಂತಹ ಧಾತುಗಳು ಎಷ್ಟದಪ್ಪ ಅಂದ್ರೆ 90 ಸ್ವಾಭಾವಿಕ ಧಾತುಗಳು. ನೆಕ್ಸ್ಟ್ ಇನ್ನ ಉಳಿದಿದೆ 28 ಏನಪ್ಪ ಅಂದ್ರೆ ಕೃತಕ ಧಾತುಗಳು ಅಂತ ಹೇಳಿ ಕೂಡ ಕರಿತೀವಿ. ಸ್ವಾಭಾವಿಕ ಧಾತುಗಳು ಅಂತಾರೆ ನಿಸರ್ಗದಿಂದ ನಮಗೆ ಕೊಟ್ಟಿರುವಂತಹ ಧಾತುಗಳು, ಅವು 90 ಅದವು. ಕೃತಕವಾಗಿ ಪ್ರಯೋಗಶಾಲೆಯಲ್ಲಿ ನಾವು ತಯಾರಿಸಿದಂತಹ ಧಾತುಗಳು ಎಷ್ಟಪ್ಪ ಅಂತ ಹೇಳಿದ್ರೆ 28 ಅಂತ ಹೇಳಿ ಕೂಡ ಕರಿತೀವಿ. ಒಟ್ಟಾರೆಯಾಗಿ 118 ಧಾತುಗಳು. ಅದನ್ನ ನಾವು ಪಿರಿಯಾಡಿಕ್ ಟೇಬಲ್ ಅಂತ ಹೇಳಿ ಕೂಡ ಕರಿತೀವಿ. ಧಾತುಗಳನ್ನ ವರ್ಗೀಕರಣ ಮಾಡಿಬಿಟ್ಟು ಒಂದು ಪಿರಿಯಾಡಿಕ್ ಟೇಬಲ್ ನಲ್ಲಿ ಏನ್ ಮಾಡಿದ್ರು, ವ್ಯವಸ್ಥಿತವಾಗಿ ಜೋಡಿಸಿದ್ದಾರೆ. ಅದು ನಿಮ್ಮ ಮುಂದಿನ ತರಗತಿಯಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗ್ತದೆ. ಈಗ ನೀವು ಎಷ್ಟು ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ ಧಾತುಗಳು ಎಷ್ಟು 118 ಧಾತುಗಳು. ಇದರಲ್ಲಿ ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ಪ್ರಕೃತಿಯಲ್ಲಿ ದೊರೆತಿರುವಂತಹ ಧಾತುಗಳು 90. ನಾವು ಕೃತಕವಾಗಿ ತಯಾರಿಸಿದ ಧಾತುಗಳು ಎಷ್ಟು ಅಂತ ಹೇಳಿದ್ರೆ 28 ಧಾತುಗಳು ಅಂತ ಹೇಳಿ ಕೂಡ ಕರಿತೀವಿ. ಆಮೇಲೆ ಅದರಲ್ಲಿ ಅದು ರಸಾಯನಶಾಸ್ತ್ರದಲ್ಲಿ ಬರುವಂತದ್ದು. ಹಾಗಾದ್ರೆ ಧಾತು ಎಂದರೆ ಏನು ಅಂತ ಹೇಳಿ ಕೂಡ ಬರ್ತದೆ. ಧಾತು ಅಂತ ಹೇಳಿದ್ರೆ ಅಥವಾ ಧಾತು ಅಂತ ಹೇಳಿ ಕೂಡ ಕರಿತೀವಿ, ಮೂಲ ವಸ್ತು ಅಂತ ಹೇಳಿ ಕೂಡ ಕರಿತೀವಿ,
ಅರ್ಥ ಆಯ್ತಾ? ಪರಮಾಣು ಅಂತ ಹೇಳಿ ಕೂಡ ಕರಿತೀವಿ. ಇಲ್ಲಿ ಧಾತು ಅಂತ ಹೇಳಿದ್ರೆ ಇಲ್ಲಿ ವಿಭಜಿಸಲು ಸಾಧ್ಯವಾಗದ ಅಭೇದ್ಯವಾದ ಕಣ ಅಂತ ಹೇಳಿ ಕೂಡ ಕರಿತೀವಿ. ವಿಭಜಿಸಲು ಸಾಧ್ಯವಾಗದ ಅಭೇದ್ಯವಾಗಿರುವಂತ ಒಂದು ಕಣ. ಒಂದು ವಸ್ತುವನ್ನ ನೀವು ವಿಭಜಿಸ್ತಾ ಹೋಗಿ ಕೊನೆಗೆ ಒಂದು ಕಣ ಉಳಿತೈತಿ, ಅದನ್ನ ವಿಭಜಿಸಲು ಸಾಧ್ಯವಾಗುವುದಿಲ್ಲ. ಅದನ್ನ ನಾವೆಂತ ಕರಿತೀವಪ್ಪ ಅಂತ ಹೇಳಿದ್ರೆ ಧಾತು ಅಂತ ಹೇಳಿ ಕೂಡ ಕರಿತೀವಿ, ಅಥವಾ ಮೂಲ ವಸ್ತು ಅಂತ ಹೇಳಿ ಕೂಡ ಕರಿತೀವಿ. ಈ ಒಂದು ರಸಾಯನ ಶಾಸ್ತ್ರದಲ್ಲಿ ನಾವೇನ್ ಮಾಡ್ತೇವಪ್ಪ ಅಂತ ಹೇಳಿದ್ರೆ ಆ ಧಾತುಗಳ ಬಗ್ಗೆ ನಾವೇನ್ ಮಾಡ್ತೀವಿ, ಅಧ್ಯಯನವನ್ನ ಮಾಡ್ತೀವಿ. ಅರ್ಥ ಆಯ್ತಾ? ನೆಕ್ಸ್ಟ್ ಜೀವಶಾಸ್ತ್ರ. ಜೀವಶಾಸ್ತ್ರ ಅಂತ ಹೇಳಿದ್ರೆ ಜೀವಿಗಳ ಬಗ್ಗೆ ಅಧ್ಯಯನವನ್ನ ಮಾಡುವಂತಹ ಒಂದು ಶಾಸ್ತ್ರ. ಈ ಜೀವಶಾಸ್ತ್ರದಲ್ಲಿ ಸಸ್ಯಗಳು ಕೂಡ ಬರ್ತವು, ಸಸ್ಯಗಳು ಕೂಡ ಬರ್ತವೆ, ಸಸ್ಯಗಳು ಮತ್ತು ಪ್ರಾಣಿಗಳು, ಸಸ್ಯಗಳು ಮತ್ತು ಪ್ರಾಣಿಗಳು ಅಂತ ಹೇಳಿ ಕೂಡ ಬರ್ತವೆ. ಸಸ್ಯಗಳ ಈ ಜೀವಶಾಸ್ತ್ರದಲ್ಲಿ ಸಸ್ಯಗಳು ಅಂತ ಹೇಳಿದ್ರೆ ಹಲವಾರು ಜಾತಿಯ ಸಸ್ಯಗಳನ್ನ ನೋಡ್ತೇವೆ ನಾವು ಪ್ರಕೃತಿಯಲ್ಲಿ, ಹಲವಾರು ಜಾತಿಯ ಸಸ್ಯಗಳು. ಈಗ ಕೆಲವೊಂದು ಏನಾಗ್ತವಪ್ಪ ಅಂತ ಹೇಳಿದ್ರೆ ಎತ್ತರವಾಗಿ ಬೆಳೆಯುವಂತ ಸಸ್ಯಗಳದವು, ಕೆಲವೊಂದು ಕುಬ್ಜವಾಗಿ ಬೆಳೆಯುವಂತ ಸಸ್ಯಗಳದವು, ಕೆಲವೊಂದು ದಪ್ಪ ಕಾಂಡವನ್ನು ಹೊಂದಿರುವಂತ ಸಸ್ಯಗಳು, ಕೆಲವೊಂದು ಮೃದು ಕಾಂಡವನ್ನು ಹೊಂದಿರುವಂತ ಸಸ್ಯಗಳು. ಕೆಲವೊಂದು ಸಸ್ಯಗಳು ಏನಾಗ್ತವಪ್ಪ ಅಂತ ಹೇಳಿದ್ರೆ ಅವು ಮಾಸಿಕ ಬೆಳೆಗಳು ಅಂತ ಹೇಳಿ ಕೂಡ ಕರಿತೀವಿ, ಅಂದ್ರೆ ತಿಂಗಳುಗಳಲ್ಲಿ ಬರ್ತವು. ಕೆಲವೊಂದು ಏನಾಗ್ತವಪ್ಪ ಅಂತ ಹೇಳಿದ್ರೆ ವಾರ್ಷಿಕ ಬೆಳೆ ಅಂತ ಹೇಳಿ ಕೂಡ ಕರಿತೀವಿ, ಅದು ವರ್ಷದ ಅವಧಿಯಲ್ಲಿ ಬರುವಂತ ಬೆಳೆಗಳು. ಕೆಲವೊಂದು ಬಹುವಾರ್ಷಿಕ ಬೆಳೆಗಳು ಅಂತ ಹೇಳಿ ಕೂಡ ಬರ್ತವು, ಅವು ಏನಪ್ಪಾ ಅಂತ ಹೇಳಿದ್ರೆ 2, 3, 5 ವರ್ಷ, 6 ವರ್ಷ ಈ ಒಂದು ದಿನಗಳಲ್ಲಿ ಬರುವಂತಹ ಬೆಳೆಗಳನ್ನ ಬಹುವಾರ್ಷಿಕ ಬೆಳೆಗಳು ಅಂತ ಹೇಳಿ ಕೂಡ ನಾವೇನ್ ಮಾಡ್ತೀವಿ ಅಂದ್ರೆ ಕರಿತೀವಿ. ಇಲ್ಲಿ ಸಸ್ಯಗಳ ಬಗ್ಗೆ ಅಧ್ಯಯನವನ್ನ ಮಾಡ್ತೀವಿ. ಈಗ ಸಸ್ಯಗಳು ಯಾವ ರೀತಿ, ಯಾವ್ಯಾವ ಭಾಗದಲ್ಲಿ ಯಾವ್ಯಾವ ಸಸ್ಯಗಳು ಹೆಚ್ಚಾಗಿ ನಮಗೇನಾಗ್ತವು ಕಂಡು ಬರ್ತವು, ಯಾವ್ಯಾವ ಸಸ್ಯಗಳಿಂದ ನಮ್ಗೆ ಏನೇನು ಉಪಯೋಗ ಇದೆ ಅನ್ನೋದ್ರ ಬಗ್ಗೆ ಈ ಸಸ್ಯಶಾಸ್ತ್ರದಲ್ಲಿ ತಿಳ್ಕೊಳ್ತೀವಿ. ನೆಕ್ಸ್ಟ್ ಪ್ರಾಣಿಗಳು ಅಂತ ಹೇಳಿ ಕೂಡ ಬರ್ತದೆ. ಪ್ರಾಣಿಗಳು ಅಂತ ಹೇಳಿದ್ರೆ ಹಲವಾರು ಜಾತಿಯ ಪ್ರಾಣಿಗಳನ್ನ ನೋಡುತ್ತೇವೆ ನಾವು. ಸಾಕು ಪ್ರಾಣಿಗಳು ಅಂತ ಹೇಳಿ ಗುಂಪು ಮಾಡ್ಕೊಳ್ತೀವಿ, ಆಮೇಲೆ ಕ್ರೂರ ಪ್ರಾಣಿಗಳು ಅಂತ ಹೇಳಿ ಗುಂಪು ಮಾಡ್ಕೊಳ್ತೀವಿ. ಸಾಕು ಪ್ರಾಣಿಗಳಲ್ಲಿ ನಮಗೆ ಕೆಲವೊಂದು ನಮ್ಮ ಕೃಷಿಗಾಗಿ ಕೂಡ ಕೆಲವೊಂದು ಪ್ರಾಣಿಗಳನ್ನ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಬಳಕೆಯನ್ನ ಮಾಡ್ತೀವಿ. ಹಾಗಾದ್ರೆ ಕೃಷಿ ಚಟುವಟಿಕೆಗೆ ನಾವು ಯಾವ ಪ್ರಾಣಿಗಳನ್ನ ಬಳಕೆಯನ್ನ ಮಾಡ್ಕೋತೀವಿ? ಯಾರಾದ್ರೂ ಹೇಳೋಣ? ಎತ್ತಿಂದ ಹೇಳು, ಹೇಳಿ ಯಾರು? ಎತ್ತು. ಎತ್ತನ್ನ ಏನಾದ್ರು ಬಳಕೆಯನ್ನ ಮಾಡ್ತೀಪ? ಕುಂಟಿ ಹೊಡಿಲಿಕ್ಕೆ, ಹರಗಲಿಕ್ಕೆ, ಇವಾಗೆಲ್ಲ ಮುಂಗಾರು ಮಳೆ ಸ್ಟಾರ್ಟ್ ಆಯ್ತು. ಇವಾಗೆಲ್ಲ ಏನ್ ಮಾಡ್ತಪ್ಪ, ಮಳೆ ಬಂದ ತಕ್ಷಣ ನಾವೇನ್ ಮಾಡ್ತೇವೆ, ನಮ್ಮ ಭೂಮಿಯನ್ನ ಹದಗೊಳಿಸಲಿಕ್ಕೆ ನಾವೇನ್ ಮಾಡ್ತೇವೆ, ಎತ್ತುಗಳ ಬಳಕೆಯನ್ನ ಮಾಡ್ತೀವಿ. ಈಗ ಎತ್ತುಗಳಿಗಿಂತ ಜಾಸ್ತಿ ಏನಾಗಿದೆ ಅಂತ ಹೇಳಿದ್ರೆ ಯಂತ್ರೋಪಕರಣಗಳ ಪ್ರಮಾಣ ಜಾಸ್ತಿ ಆಗಿದೆ. ಟ್ರ್ಯಾಕ್ಟರ್ ಮೂಲಕ ನಾವೇನ್ ಮಾಡ್ತೀವಿ, ಹೊಲಗಳನ್ನ ಹದವನ್ನ ಗೊಳಿಸ್ತಾ ಇದ್ದೇವೆ. ಅರ್ಥ ಆಯ್ತಾ? ನೆಕ್ಸ್ಟ್ ಹೀಗೆ ನಾವೇನ್ ಮಾಡ್ತೀವಿ ಅಂತೀರ ಹಲವಾರು ವೇಗಳ ಮೂಲಕ ನಾವೇನ್ ಮಾಡ್ತೇವಪ್ಪ ಅಂತೀರ ನಮ್ಮ ಭೂಮಿಯನ್ನ ಹದಗೊಳಿಸ್ತಾ ಇದ್ದೇವೆ. ಅರ್ಥ ಆಯ್ತಾ? ಹದಗೊಳಿಸ್ಕೊಂಡ್ಬಿಟ್ಟು ಸರಿಯಾದ ಪ್ರಮಾಣದಲ್ಲಿ ಹದಗೊಳಿಸ್ಕೊಂಡ್ಬಿಟ್ಟು ನಾವೇನ್ ಮಾಡ್ತೇವಪ್ಪ ಅಂತ ಹೇಳಿದ್ರೆ ಬೀಜಗಳನ್ನ ನಮ್ಮ ಭೂಮಿಯಲ್ಲಿ ನಾವೇನ್ ಮಾಡ್ತೀವಿ, ಬಿತ್ತನೆಯನ್ನ ಮಾಡ್ತೀವಿ. ಬಿತ್ತನೆ ಅಂದ್ರೂ ಕೂಡ ಗೊತ್ತಿದೆ, ಕೃಷಿ ಅಂದ್ರೂ ಕೂಡ ಗೊತ್ತಿದೆ. ಅರ್ಥ ಆಯ್ತಾ? ಯಾವ ಬೆಳೆಗಳನ್ನ ಬೆಳಿತೀವಿ ನಾವು ಸಾಮಾನ್ಯವಾಗಿ? ಯಾವ ಬೆಳೆಗಳನ್ನ ಬೆಳಿತೀವಿ? ಈಗ ಸಾಮಾನ್ಯವಾಗಿ ಹೇಳಿದಂಗೆ ಕ್ಯಾರೆಟ್, ಬಿಳಿಜೋಳ, ಜೋಳ, ಮೆಕ್ಕೆಜೋಳ ಹೀಗೆ ಹಲವಾರು ರೀತಿಯ ಬೆಳೆಗಳನ್ನ ಬೆಳಿತೀವಿ, ತರಕಾರಿಗಳನ್ನ ಬೆಳಿತೀವಿ. ಈಗ ನಾವು ಬೆಳಿಬೇಕಾದ್ರೆ ಏನ್ ಮಾಡ್ಬೇಕು ಅಂದ್ರೆ ಸೂಕ್ತವಾಗಿರುವಂತ ಒಂದು ವಾತಾವರಣ ಬೇಕು. ಅರ್ಥ ಆಯ್ತಾ? ಈಗ ನಾವು ಬೆಳೆಗಳನ್ನ ಬಿತ್ತಬೇಕಾದಾಗ ಅಲ್ಲಿ ಬಹಳ ರೀತಿಯ ಬೆಳೆಗಳನ್ನ ನೋಡ್ತೇವೆ. ಅಲ್ಲಿ ಏಕದಳ ಮತ್ತು ದ್ವಿದಳ ಅಂತ ಹೇಳಿ ಕೂಡ ಬರ್ತದೆ. ಏಕದಳ ಸಸ್ಯಗಳು ಮತ್ತು ದ್ವಿದಳ ಸಸ್ಯಗಳು ಅಂತ ಹೇಳಿ ಕೂಡ ಬರ್ತದೆ. ಏಕದಳ ಸಸ್ಯಗಳು ಏನಿರ್ತವಪ್ಪ ಅಂತ ಈಗ ಹೇಳಿದ್ದೀನಿ, ಯಾವ್ದಪ್ಪ ಅಂತ ಹೇಳಿದ್ರೆ ಜೋಳ ಅಂತ ಹೇಳಿದ್ವಿ. ಈಗ ಜೋಳ ಅಂದ್ರೆ ಏನಿರ್ತೈತಿ ಅಂತ ಹೇಳಿದ್ರೆ ಏಕದಳದ ಸಸ್ಯದ ಜೋಳ, ಈಗ ಹೇಳಿದ್ವಿ ಬಿಳಿ ಜೋಳ ಅಂತ ಹೇಳಿದ್ವಿ. ಅದರ ಬೇರುಗಳನ್ನ ಕಿತ್ತು ನೋಡ್ರಿ ನೀವು, ಈ ರೀತಿಯಾಗಿರುತ್ತೆ. ಕುಬ್ಜ ರೀತಿಯಲ್ಲಿ ಏನಾಗ್ತಪ್ಪ ಅಂದ್ರೆ ಬೇರುಗಳನ್ನ ನಾವೇನ್ ಮಾಡ್ತೇವೆ, ಕಾಣ್ತೇವೆ. ಇದು ಏಕದಳ ಸಸ್ಯ. ಅರ್ಥ ಆಯ್ತಾ? ಒಂದು ಆ ಜೋಳವನ್ನ ನೀವು ತುಂಡು ಮಾಡಿದ್ರೆ ಅದು ಒಂದೇ ದಳವನ್ನ ಹೊಂದಿರ್ತದೆ. ಶೇಂಗಾ ಗಿಡವನ್ನ ಬೇರನ್ನ ನೀವು ನೋಡ್ರಿ, ಕಿತ್ತು ಏನಾದ್ರೂ ಕೂಡ ನಿಮ್ಗೆ ಗೊತ್ತಾಗ್ತದೆ. ಈ ರೀತಿಯಾಗಿ ಬೇರುಗಳ ರಚನೆಯನ್ನು ಹೊಂದಿರ್ತದೆ. ಕಡ್ಲಿ ಗಿಡ ಇರ್ಬೋದು, ಇಲ್ಲೆಲ್ಲ ಗಂಟುಗಳು, ಬಿಳಿಯ ಗಂಟುಗಳು ಕಂಡು ಬರ್ತವೆ. ನೋಡಿರಿ ಶೇಂಗಾ ಗಿಡ ಕಿತ್ತು ನೋಡಿರಿಲ್ಲ ನೋಡ್ರಿ, ಈ ರೀತಿಯಾಗಿ ಏನಂತಪ್ಪ ಅಂತ ಹೇಳಿದ್ರೆ ಗಂಟುಗಳು ಕಂಡು ಬರ್ತವೆ. ಅರ್ಥ ಆಯ್ತಾ? ಈ ಗಂಟುಗಳು ಕಂಡು ಬರ್ತವಲ್ಲ, ಈ ಗಂಟುಗಳನ್ನ ನಾವೇನಂತಪ್ಪ ಅಂದ್ರೆ ರೈಜೋಬಿಯಂ ಬ್ಯಾಕ್ಟೀರಿಯಾ ಇರ್ತೈತಿ. ಇದು ದ್ವಿದಳ ಸಸ್ಯದಲ್ಲಿ ಮಾತ್ರ ಏನಾಗ್ತೈತಿ, ಕಂಡು ಬರ್ತದೆ. ಇದು ಏಕದಳ ಸಸ್ಯದ ಬೇರು, ಏಕದಳ ಸಸ್ಯದ ಬೇರು. ಇದು ದ್ವಿದಳ
ದ್ವಿದಳ ಸಸ್ಯದ ಬೇರು. ಎಲೆಗಳನ್ನು ಕೂಡ ನೀವು ಅಬ್ಸರ್ವ್ ಮಾಡ್ರಿ, ಏಕದಳ ಸಸ್ಯಕ್ಕೂ ಮತ್ತು ದ್ವಿದಳ ಸಸ್ಯಕ್ಕೂ ಡಿಫ್ರೆನ್ಸ್ ಬರ್ತದೆ ನೋಡ್ರಿ. ಏಕದಳ ಸಸ್ಯದ ಬೇರುಗಳು ಹೆಂಗಿರ್ತದೆ ಅಂತ ಹೇಳಿದ್ರೆ, ಮೆಕ್ಕೆಜೋಳ ಗೋವಿನಜೋಳ ಇರ್ತದಲ್ಲ, ಗೋವಿನಜೋಳ ನೋಡ್ರಿ ಹಿಂಗ್ ಇರ್ತದೆ ಬೇರೆ ಈ ರೀತಿಯಾಗಿರ್ತದೆ. ನೀವು ಅದ ಕಡ್ಲಿ ಗಿಡ ಆಗಿರ್ಬೋದು, ಶೇಂಗಾ ಗಿಡ ಆಗಿರ್ಬೋದು, ಅದು ದ್ವಿದಳ ಸಸ್ಯ ಅಲ್ಲ, ಆದ್ರೆ ಎಲೆ ರಚನೆ ನೋಡ್ರಿ ಈ ರೀತಿಯಾಗಿ ನಾವು ರಚನೆಯನ್ನು ನೋಡ್ತೀವಿ. ಇದು ಏಕದಳ ಸಸ್ಯದ ಎಲೆ, ಅದು ದ್ವಿದಳ ಸಸ್ಯದ ಎಲೆ. ಇದು ಏಕದಳ ಸಸ್ಯದ ಬೇರು, ಇದು ದ್ವಿದಳ ಸಸ್ಯದ ಬೇರು. ನೀವೆಲ್ಲ ಹಿಂದಿನ ತರಗತಿ ಎಲ್ಲ ತಿಳ್ಕೊಂಡ್ಬಂದ್ರಿ. ಏಕದಳ ಸಸ್ಯ ಅಂದ್ರೇನು, ದ್ವಿದಳ ಸಸ್ಯ ಅಂದ್ರೇನು, ಇವುಗಳ ಬಗ್ಗೆ ಎಲ್ಲದೂ ಕೂಡ ನಿಮಗೆ ಗೊತ್ತಿದೆ, ಅರ್ಥ ಆಯ್ತಾ? ಈಗ ಏಕದಳ ಸಸ್ಯದ ಬೇರೆ ಜೊತೆ ಗುಚ್ಛ ರೂಪದಲ್ಲಿ ಇರ್ತದೆ. ದ್ವಿದಳ ಸಸ್ಯದ ಬೇರೆ ಏನಾಗಿರ್ತದಪ್ಪ ಅಂತ ಹೇಳಿದ್ರೆ ಈ ರೀತಿಯಾಗಿ ಬ್ರಾಂಚಸ್ ಅನ್ನ ಒಳಗೊಂಡಿರ್ತೈತಿ. ಇಲ್ಲಿ ಗಂಟುಗಳು ಕಂಡು ಬರ್ತಾವು. ನೀವು ಶೇಂಗಾ ಗಿಡವನ್ನ ಕಿತ್ತಾಗ ಈ ಕೆಲವೊಂದು ಗಂಟುಗಳು ಏನ್ ಮಾಡ್ತಾವೆ, ಇಲ್ಲಿ ಭೂಮಿಯ ಒಳಗಡೆ ಉಳ್ಕೊಳ್ತಾವೆ ನೋಡ್ರಿ. ಏಕದಳ ಸಸ್ಯ ಇವತ್ತು ಒಂದು ಭೂಮಿಯ ಫಲವತ್ತತೆಯನ್ನು ಹೆಚ್ಚು ಮಾಡ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ ಒಂದೇ ಬೆಳೆಯನ್ನ ಒಂದೇ ಭೂಮಿಯಲ್ಲಿ ಪ್ರತಿ ವರ್ಷ ಬೆಳೆಯೋದ್ರಿಂದ ಏನಾಗ್ತದಪ್ಪ ಅಂದ್ರೆ ನಮ್ಮ ಭೂಮಿ ಬಂಜರ್ ಆಗ್ತತಿ. ನಾವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ವರ್ಷದಿಂದ ವರ್ಷಕ್ಕೆ ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಬೆಳೆಗಳನ್ನ ಚೇಂಜ್ ಮಾಡ್ಕೊಂತ ಹೋಗ್ಬೇಕು, ಅರ್ಥ ಆಯ್ತಾ? ಈಗ ಈ ವರ್ಷ ನೀವು ಏಕದಳ ಸಸ್ಯವನ್ನ ಬೆಳೆದ್ರೆ ಮರು ಏನ್ ಮಾಡ್ಬೇಕು, ನಾವು ದ್ವಿದಳ ಸಸ್ಯವನ್ನ ಬೆಳಿಬೇಕು. ಯಾಕಂದ್ರೆ ಈ ದ್ವಿದಳ ಸಸ್ಯವನ್ನ ಕಿತ್ತಾಗ ಈ ಗಂಟುಗಳು ಇರ್ತಾವಲ್ಲ, ಇಲ್ಲಿ ಏನಾಗ್ತತಿ ನೈಟ್ರೋಜನ್ ಫಿಕ್ಸೇಷನ್ ಆಗಿರ್ತದೆ. ಯಾವ್ದು ಹೇಳ್ರಿ, ನೈಟ್ರೋಜನ್. ಈ ನೈಟ್ರೋಜನ್ ಸಸ್ಯಗಳ ಬೆಳವಣಿಗೆಗೆ ಅತ್ಯಂತ ಅವಶ್ಯಕವಾಗಿರುವಂತಹ ಒಂದು ಅನಿಲ. ವಾತಾವರಣದಲ್ಲಿ 78% ಇದೆ. ವಾತಾವರಣದಲ್ಲಿ ಎಷ್ಟಿದೆ, 78% ಇದೆ. ಈ 78% ಇರುವಂತ ನೈಟ್ರೋಜನ್ ಅನ್ನ ಸಸ್ಯಗಳು ಡೈರೆಕ್ಟ್ ಆಗಿ ಹಿಡ್ಕೊಳ್ಳಂಗಿಲ್ಲ. ಏಕದಳ ಸಸ್ಯಗಳು ಅವೇನ್ ಮಾಡ್ತಪ್ಪ ಅಂದ್ರೆ ದ್ವಿದಳ ಸಸ್ಯಗಳು ಹಿಡ್ಕೊಂಡು ಗಂಟುಗಳ ರೂಪದಲ್ಲಿ ಸಂಗ್ರಹವಾಗಿರ್ತವೆ. ಆ ದ್ವಿದಳ ಸಸ್ಯದವನ್ನ ಹಾಕಿರ್ತಿರಲ್ಲ, ಶೇಂಗಾ ಹಾಕಿದ್ರಲ್ಲ, ಶೇಂಗಾವನ್ನ ತಂದ್ಬಿಟ್ಟು ಅದೇ ಭೂಮಿಯಲ್ಲಿ ನಾವೇನಾದ್ರೂ ಮೆಕ್ಕೆಜೋಳ ಹಾಕಿದೀಪ ಅಂದ್ರೆ ಆ ಸಸ್ಯಕ್ಕೆ ಬೇಕಾಗಿರುವಂತ ನೈಟ್ರೋಜನ್ ಏನಾಗ್ತತಿ ಡೈರೆಕ್ಟ್ ಆಗಿ ಅದಕ್ಕೆ ಸಿಗ್ತತಿ. ಅವಾಗ ಸಸ್ಯ ಏನಾಗ್ತತಿ ಚೆನ್ನಾಗಿ ಬೆಳವಣಿಗೆ ಹೊಂದತಿ, ಹೆಚ್ಚು ಇಳುವರಿ ಕೂಡ ನಮ್ಗೆ ಏನಾಗ್ತತಿ ಸಿಗ್ತತಿ, ಅರ್ಥ ಆಯ್ತಾ? ಹಾಗಾಗಿ ನಮ್ಮ ಭೂಮಿಯಲ್ಲಿ ನಾವು ಏನೇ ಬೆಳೆಗಳನ್ನ ಬೆಳಿಬೇಕಾದ್ರೆ ಅಲ್ಲಿ ಏನೇ ಕಸ ಕಡ್ಡಿಗಳು ಎಲ್ಲ ಇರ್ತದಲ್ಲ, ನಾವು ಯಾವುದೇ ಕಾರಣಕ್ಕೂ ಕೂಡ ಬೆಂಕಿಯನ್ನ ಹಚ್ಚಬಾರ್ದು. ಯಾಕೆ ಹಚ್ಚಬಾರ್ದು? ಪರಿಸರ ನಾಶ ಆಗೋದು. ಇದು ಪರಿಸರ ನಾಶ ಅಲ್ಲ. ಯಾಕೆ ಹಚ್ಚಬಾರ್ದು ನೋಡ್ರಿ, ಕಸ ಕಡ್ಡಿ ಎಷ್ಟು ನಿಮ್ಮ ಭೂಮಿಯಲ್ಲಿ ಇರುತ್ತೋ ಅಷ್ಟು ನಿಮ್ಮ ಭೂಮಿ ಫಲವತ್ತತೆ ಆಗ್ತತಿ, ಅರ್ಥ ಆಯ್ತಾ? ರೈತರ ಮಿತ್ರ ಅಂತ ಹೇಳಿ ಕರಿತೀವಿ. ಯಾವ್ದನ್ನ ಕರಿತೀವಿ? ಎರೆಹುಳು. ಯಾವ್ದ್ರಿ? ಎರೆಹುಳು. ಎರೆಹುಳುವನ್ನ ನಾವು ರೈತರ ಮಿತ್ರ ಅಂತ ಹೇಳಿ ಕರಿತೀವಲ್ಲ, ಈ ಎರೆಹುಳುವಿಗೆ ನೀವು ಹೊಲಗಳಲ್ಲಿ ಏನು ಪೀಕ್ ಮಾಡಿದಾಗ ಏನೆಲ್ಲ ಕಸ ಕಡ್ಡಿ ಏನು ಬಿದ್ದಿರ್ತದಲ್ಲ, ಅದನ್ನ ಏನ್ ಮಾಡ್ತದಪ್ಪ ಅಂತಾರೆ, ಈ ಎರೆಹುಳು ಏನ್ ಮಾಡ್ತತಿ ವಿಘಟಿಸುವುದರ ಮೂಲಕ ಏನಾಗ್ತತಿ ಅಂತ ಹೇಳಿದ್ರೆ ಇದು ಮತ್ತೆ ನಮ್ಮ ಭೂಮಿಗೆ ಫಲವತ್ತತೆಯನ್ನ ಕೊಡ್ತೈತಿ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಕೂಡ ಕಸ ಕಡ್ಡಿಗಳನ್ನ ಹೊಲದಲ್ಲಿ ಬೆಂಕಿಯನ್ನ ಹಚ್ಚಬಾರ್ದು, ಅರ್ಥ ಆಯ್ತಾ? ಅದರಿಂದ ಏನಾಗ್ತದಪ್ಪ ಅಂತ ಹೇಳಿದ್ರೆ ಬೆಂಕಿ ಹೆಚ್ಚಿದ್ವಿ ಅಂತೀರ, ಈ ಎರೆಹುಳುಕ್ಕೆ ಬೇಕಾಗಿರುವಂತ ಇದೇನಾಗಿಲ್ಲ, ಅಲ್ಲಿಗೆ ಆಹಾರ ಸಿಗೋದಿಲ್ಲ. ಎರೆಹುಳುಕ್ಕೆ ಆಹಾರ ಸಿಗಲಿಲ್ಲ ಅಂತ ನಿಮ್ಮ ಭೂಮಿ ಏನಾಗ್ತದಪ್ಪ ಅಂದ್ರೆ ಬಂಜರ್ ಆಗ್ತದೆ. ಕರ್ಮಲ್ಲ ಏನಾದ್ರು ಬೆಳೆಯಕಾಗ್ತದ, ಏನಾದ್ರು ಬೆಳೀತೈತಾ? ಇಲ್ಲ. ಈ ರೀತಿ ಆಗಿಬಿಡ್ತದೆ ನಮ್ಮ ಭೂಮಿ. ಆಮೇಲೆ ನಾವು ರಾಸಾಯನಿಕ ಗೊಬ್ಬರಗಳನ್ನು ಕೂಡ ಬಳಸೋದ್ರಿಂದ ಕೂಡ ನಮ್ಮ ಭೂಮಿ ಏನಾಗ್ತದಪ್ಪ ಅಂದ್ರೆ ವರ್ಷದಿಂದ ವರ್ಷಕ್ಕೆ ಏನಾಗ್ತಾ ಹೋಗ್ತತಿ ಅಂತ ಹೇಳಿದ್ರೆ ಅದು ಹಾರ್ಡ್ ಆಗ್ತಾ ಹೋಗ್ತದೆ, ಗಟ್ಟಿ ಆಗ್ತಾ ಹೋಗ್ತದೆ. ಈ ವರ್ಷ ನೀವು 1 ಎಕರೆ ಭೂಮಿಯಲ್ಲಿ 1 ಚೀಲ DAP ಗೊಬ್ಬರವನ್ನು ಬಳಕೆಯನ್ನ ಮಾಡ್ತಾ ಇದ್ರಿಪ್ಪ ಅಂತ ಹೇಳಿದ್ರೆ ಮರು ವರ್ಷ ನೀವು ಅಷ್ಟೇ ಬೆಳೆಯನ್ನ ಬೆಳಿಬೇಕಪ್ಪ ಅಂತ ಹೇಳಿದ್ರೆ ಅದಕ್ಕೆ ನಾವೇನ್ ಮಾಡ್ಬೇಕು, 2 ಚೀಲ ಗೊಬ್ಬರವನ್ನು ನಾವೇನು ರಾಸಾಯನಿಕ ಗೊಬ್ಬರವನ್ನ ಹಾಕ್ಬೇಕಾಗ್ತದೆ. ಮತ್ತೆ ಮರು ವರ್ಷ ಅದ್ರ ಮುಂದಿನ ವರ್ಷ 3 ಚೀಲ ಗೊಬ್ಬರವನ್ನು ಹಾಕಿ ನಮ್ಗೆ ಅಷ್ಟೇ ಪ್ರಮಾಣದ ಬೆಳೆ ಬರ್ತೈತಿ. ಖರ್ಚು ಜಾಸ್ತಿ ಆಗ್ತಾ ಹೋಗ್ತೈತಿ, ಆದಾಯ ಏನಾಗ್ತಾ ಹೋಗ್ತೈತಿ, ಕಡಿಮೆ ಆಗ್ತಾ ಹೋಗ್ತೈತಿ. ಅದೇ ನೀವು ಕೊಟ್ಟಿಗೆ ಗೊಬ್ಬರಗಳನ್ನ ಬಳಕೆಯನ್ನ ಮಾಡ್ಕೊಳ್ತಾ ಹೋಗ್ರಿ, ಸಾವಯವ ಗೊಬ್ಬರ ಅಂತ ಹೇಳಿ ಕೂಡ ಕರಿತೀವಿ. ಅದೇ ಗೊಬ್ಬರವನ್ನ ಬಳಕೆಯನ್ನ ಮಾಡ್ಕೊಳ್ತಾ ಹೊಂಟ್ರೆ ಏನಾಗ್ತದಪ್ಪ ಅಂತಂದ್ರೆ ವರ್ಷದಿಂದ ವರ್ಷಕ್ಕೆ ನೀವು ಗೊಬ್ಬರ ಹಾಕದೇ ಇದ್ರೂ ಕೂಡ ನಿಮ್ಮ ಭೂಮಿ ಏನಾಗ್ತತಿ ಚೆನ್ನಾಗಿ ಇಳುವರಿ ಬರ್ತೈತಿ, ಅರ್ಥ ಆಯ್ತಾ? ಹಾಗಾಗಿ ನಾವು ಕಸ ಕಡ್ಡಿಗಳನ್ನ ಏನ್ ಮಾಡಬಾರ್ದಪ್ಪ ಅಂತ ಹೇಳಿದ್ರೆ ತೆಗಿಬಾರ್ದು. ಅದ್ರ ಜೊತೆಗೆ ನಾವು ಒಂದೇ ಭೂಮಿಯಲ್ಲಿ ಒಂದೇ ಬೆಳೆಯನ್ನ ಬೆಳೆಯೋದಕ್ಕಿಂತ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಬೆಳೆಗಳನ್ನ ಚೇಂಜ್ ಮಾಡ್ತಾ ಹೋಗ್ಬೇಕು. ಒಂದು ವರ್ಷ ಏಕದಳ ಬೆಳೆಯನ್ನ ಬೆಳೆದ್ರಿ ಅಂತಂದ್ರೆ ಅದೇ ಭೂಮಿಯಲ್ಲಿ ಒಂದು ವರ್ಷ ನಾವೇನ್ ಮಾಡ್ಬೇಕು, ದ್ವಿದಳ ಬೆಳೆಗಳನ್ನ ಬೆಳೆಯಬೇಕು. ಇದರಿಂದ ನಮ್ಮ ಮಣ್ಣಿನ ಫಲವತ್ತತೆ ಏನಾಗ್ತತಿ ಜಾಸ್ತಿ ಆಗ್ತತಿ. ಮಣ್ಣಿನ ಫಲವತ್ತತೆ ಆದ್ರೆ ನಮಗೆ ಆದಾಯ ಏನಾಗ್ತತಿ ಜಾಸ್ತಿ ಬರ್ತದೆ. ಮಣ್ಣಿನ ಫಲವತ್ತತೆ ಆಗ್ಬೇಕಪ್ಪ ಅಂತ ಹೇಳಿದ್ರೆ ನಾವೇನ್ ಮಾಡ್ಬೇಕು, ಒಂದೇ ಭೂಮಿಯಲ್ಲಿ ಒಂದೇ ಬೆಳೆಯನ್ನು ಬೆಳೆಯೋದ್ರ ಬದಲಾಗಿ ಬೇರೆ ಬೇರೆ ಬೆಳೆಗಳನ್ನ ನಾವೇನ್ ಮಾಡ್ಬೇಕು, ಬೆಳಿಬೇಕು, ಅರ್ಥ ಆಯ್ತಾ? ನೆಕ್ಸ್ಟ್ ಈಗೆಲ್ಲ ನೋಡಿದ್ವಿ ನಾವು. ಈಗ ವಿಜ್ಞಾನವನ್ನು ವೈಜ್ಞಾನಿಕವಾಗಿ ಅಧ್ಯಯನವನ್ನು ಮಾಡ್ತೇವೆ. ಯಾವುದೇ ಒಂದು
ಇದ್ರ ಬಗ್ಗೆ ಥಿಂಕ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ನಾವು ವೈಚಾರಿಕತೆಯನ್ನು ಬೆಳೆಸ್ಕೊಳ್ಬೇಕು. ಮೂಢನಂಬಿಕೆಯನ್ನು ನಾವೇನ್ ಮಾಡ್ಕೊಳ್ಬೇಕು, ಹೋಗ್ಲಾಡಿಸ್ಕೊಳ್ಬೇಕು. ಮೂಢನಂಬಿಕೆಯನ್ನು ಹೋಗ್ಲಾಡಿಸಿ ಹೇಳಿದಲ್ಲ ನಾನು, ಹುಣಸಿ ಮರ ಮತ್ತು ಆಲದ ಮರದಲ್ಲಿ ದೇವಿದೆ, ಯಾರು ಹೋಗ್ಬಾರ್ದು ರಾತ್ರಿ ಅಂತ ಹೇಳಿ, ಅದೊಂದು ಮೂಢನಂಬಿಕೆ. ಅರ್ಥ ಆಯ್ತಾ? ಆ ಮೂಢನಂಬಿಕೆ ಹಿಂದೂ ಕೂಡ ಏನಿದೆ, ಒಂದು ವಿಜ್ಞಾನ ಇದೆ. ಅರ್ಥ ಆಯ್ತಾ? ಏನ್ ವಿಜ್ಞಾನಪ್ಪ ಅಂದ್ರೆ, ಆ ಸಸ್ಯಗಳೇನದಾವಲ್ಲ, ಆಲದ ಗಿಡ ಇರ್ಬೋದು, ಮತ್ತೆ ಅರಳಿ ಗಿಡ ಅಂತ ಹೇಳಿ ಕೂಡ ಕರಿತೀವಿ. ನೆಕ್ಸ್ಟ್ ಆಮೇಲೆ ಹುಣಸಿ ಗಿಡ ಐತಲ್ಲ, ಇದು ಹೆಚ್ಚು ಪ್ರಮಾಣದ ಆಕ್ಸಿಜನ್ ಅನ್ನ ಏನ್ ಮಾಡ್ತಪ್ಪ ಅಂತಂದ್ರೆ ಹೊರ ಹಾಕುವಂತ ಕೆಲಸವನ್ನು ಮಾಡ್ತತಿ. ಅದೇ ಗಿಡ ಏನ್ ಮಾಡ್ತಪ್ಪ ಅಂದ್ರೆ ರಾತ್ರಿ ವೇಳೆಯಲ್ಲಿ ಅದು ಸ್ವಲ್ಪ ಪ್ರಮಾಣದಲ್ಲಿ ಆಕ್ಸಿಜನ್ ಅನ್ನ ಬಳಕೆಯನ್ನು ಮಾಡ್ಕೊಳ್ಳೋದ್ರಿಂದ ನಮಗೆ ಆಕ್ಸಿಜನ್ ಬೇಕಾಗಿರೋದ್ರಿಂದ ಆಮ್ಲಜನಕ ಬೇಕಲ್ಲ ನಮ್ಮ ಉಸಿರಾಟಕ್ಕೆ. ಹಾಗಾಗಿ ಏನಾಗ್ತದೆ, ಉಸಿರಾಟಕ್ಕೆ ತೊಂದರೆ ಆಗ್ತದೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾವೇನ್ ಮಾಡ್ಬೋದು ಅಂತ ಹೇಳಿದ್ರೆ ರಾತ್ರಿ ವೇಳೆ ಹೊರಗಡೆ ಕೆಳಗಡೆ ಮಲಗಬಾರದು. ಇದು ಒಂದು ಮೂಢನಂಬಿಕೆಯನ್ನು ಕೂಡ ನಮಗೆ ಹೋಗಲಾಡಿಸುವಂಥದ್ದು. ಅರ್ಥಾಯ್ತಾ? ಇಷ್ಟು ನಾವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ವಿಜ್ಞಾನದ ಶಾಖೆಗಳು, ಭೌತಶಾಸ್ತ್ರ ಅಂತ ಗೊತ್ತಾಯ್ತು, ರಸಾಯನಶಾಸ್ತ್ರ ಅಂತ ಗೊತ್ತಾಯ್ತು, ಜೀವಶಾಸ್ತ್ರ ಅಂತ ಗೊತ್ತಾಯ್ತು. ಇದು ನಮ್ಮ ವಿಜ್ಞಾನದಲ್ಲಿರುವಂತಹ 3 ಶಾಖೆಗಳು. ಇವುಗಳ ಬಗ್ಗೆ ನಾವೇನ್ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ ಅಧ್ಯಯನವನ್ನ ಮಾಡ್ತೇವೆ. ಇದೇ ವಿಜ್ಞಾನ ಅಂತ ಹೇಳಿ ಕೂಡ ತಿಳ್ಕೊಳ್ಳಿ. ಆಮೇಲೆ ಇಲ್ಲಿ ರಸಾಯನಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಧಾತುಗಳು ಅಂತ ಹೇಳಿ ಕೂಡ ಬರ್ತವು. ಈ ಧಾತುಗಳು 118 ಧಾತುಗಳು. ಇಲ್ಲಿ 90 ಸ್ವಾಭಾವಿಕ ಧಾತುಗಳು, ಇನ್ನು 28 ಕೃತಕ ಧಾತುಗಳು. ಒಟ್ಟಾರೆಯಾಗಿ 118 ಧಾತುಗಳು ಕೂಡ ಬರ್ತೈತಿ. ಆಮೇಲೆ ಸಸ್ಯಗಳ ಬಗ್ಗೆ ಅಧ್ಯಯನ ಮಾಡಬೇಕಾದ್ರೆ ಏಕದಳ ಸಸ್ಯ, ದ್ವಿದಳ ಸಸ್ಯಗಳ ಬಗ್ಗೆ ನಾವು ತಿಳ್ಕೊಂಡ್ವಿ. ಇನ್ನು ನೀವು ಪ್ರಾಣಿಗಳನ್ನ ತೆಗೆದುಕೊಂಡ್ರ ಇಲ್ಲಿ ತೆವಳುವಂತ ಪ್ರಾಣಿಗಳು, ಜಿಗಿಯುವಂತ ಪ್ರಾಣಿಗಳು, ಕಾಡಿನಲ್ಲಿ ವಾಸಿಸುವಂತ ಪ್ರಾಣಿಗಳು, ನಾಡಿನಲ್ಲಿ ವಾಸಿಸುವಂತ ಪ್ರಾಣಿಗಳು, ಕೆಲವೊಂದು ಮಾಂಸಾಹಾರಿ ಪ್ರಾಣಿಗಳು, ಕೆಲವೊಂದು ಸಸ್ಯಾಹಾರಿ ಪ್ರಾಣಿಗಳು, ಕೆಲವೊಂದು ಮಿಶ್ರಹಾರಿ ಅಂತ ಹೇಳಿ ಕೂಡ ಕರಿತೀವಿ. ಈಗ ಸಸ್ಯಾಹಾರಿಗಳಂದ್ರೆ ಏನು? ಪ್ಯೂರ್ಲಿ ಸಸ್ಯವನ್ನು ಮಾತ್ರ ತಿನ್ಬೇಕು. ಅರ್ಥ ಆಯ್ತಾ? ಅವುಗಳನ್ನ ಏನಂತ ಕರಿತೀವಿ? ಸಸ್ಯಾಹಾರಿಗಳು ಅಂತ ಹೇಳಿ ಕೂಡ ಕರಿತೀವಿ. ಇನ್ನು ಮಾಂಸಾಹಾರಿ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಸಸ್ಯವನ್ನ ತಿನ್ನಲ್ಲ. ಪ್ಯೂರ್ಲಿ ಏನ್ ಮಾಡ್ತತಿ? ಮಾಂಸವನ್ನ ತಿಂತೈತಿ. ಎಕ್ಸಾಂಪಲ್ ಹೇಳಿ ನೋಡೋಣ. ಯಾವ್ದು? ಹುಲಿ ಮತ್ತು ಸಿಂಹ. ಸಿಂಹ ಮತ್ತು ಹುಲಿ. ಸಿಂಹ, ಹುಲಿ ಮತ್ತೆ ಚಿರತೆ. ಇವು ಯಾವುದೇ ಕಾರಣಕ್ಕೆ ಏನ್ ಮಾಡ್ತವೆ? ಹಸಿವಾಗಿ ಸಾಯ್ತೀನಿ ಅಂದ್ರೂ ಕೂಡ ಏನ್ ಮಾಡಲ್ಲವ? ಹುಲ್ಲನ್ನ ತಿನ್ನಲ್ಲ, ಸಸ್ಯವನ್ನ ತಿನ್ನಲ್ಲ. ಅವು ಪ್ಯೂರ್ಲಿ ಏನ್ ಮಾಡ್ತಪ್ಪ ಅಂತಂದ್ರೆ ಮಾಂಸವನ್ನೇ ತಿನ್ನುವಂತಹ ಪ್ರಾಣಿಗಳು. ಹಾಗಾದ್ರೆ ಸಸ್ಯವನ್ನ ತಿನ್ನುವಂತ ಪ್ರಾಣಿಗಳು ಮೊಲ, ಜಿಂಕೆ ಮತ್ತೆ ಹಸು. ಮೊಲ, ಜಿಂಕೆ ಮತ್ತು ಹಸು. ಮೊಲ, ಜಿಂಕೆ ಮತ್ತೆ ಹಸು ಇವು ಏನ್ ಮಾಡ್ತವಪ್ಪ ಅಂತೀರ? ಹುಲ್ಲನ್ನ ತಿಂತು. ಇನ್ನ ಈಗ ನಿಮ್ಗೆ ಮಾಂಸಾಹಾರಿ ಗೊತ್ತಾಯ್ತು, ಸಸ್ಯಾಹಾರಿ ಗೊತ್ತಾಯ್ತು. ಇನ್ನು ಮಿಶ್ರಹಾರಿ ಹೇಳಿದ್ರೆ ನೋಡೋಣ, ಎರಡನ್ನೂ ತಿನ್ನವು. ಸಸ್ಯನೂ ತಿಂತವು, ಮಾಂಸನೂ ತಿಂತವು. ಯಾರು ಹೇಳಿದ್ರು ನೋಡೋಣ? ನಾಯಿ. ಮತ್ತೆ ನಾಯಿ. ನೆಕ್ಸ್ಟ್ ಬೆಕ್ಕು. ಇದು ಮುಖ್ಯವಾಗಿರೋದನ್ನ ಬಿಟ್ಟಿರಲಿಲ್ಲ. ಮನುಷ್ಯ ಮಿಶ್ರಹಾರಿ. ಅರ್ಥ ಆಯ್ತಾ? ಯಾಕಂತ ಹೇಳಿದ್ರೆ ಸಸ್ಯವನ್ನು ತಿಂತಾರೆ, ಮಾಂಸವನ್ನು ಕೂಡ ತಿಂತಾರೆ. ಮಿಶ್ರಹಾರಿ ಅಂತ ಹೇಳಿ ಕೂಡ ಕರೀತಾರೆ. ನೋಡ್ರಿ, 3 ಕೆಟಗರಿಗಳನ್ನ ನಾವು ಇಲ್ಲಿ ಏನ್ ಮಾಡ್ತೀವಿ ನೋಡ್ತೀವಿ. ಇಲ್ಲಿ ಸಸ್ಯಗಳಲ್ಲಿ ನಾವು ಕಂಡು, ಪ್ರಾಣಿಗಳಲ್ಲಿ ಕೂಡ ಕಂಡು ಬಂದಾಗ. ಆಮೇಲೆ ನೆಕ್ಸ್ಟ್ ನೋಡ್ರಿ, ಕೆಲವೊಂದು ಈ ಮಾಂಸಾಹಾರಿಗಳನ್ನ ನಾವು ಮನೆಗಳಲ್ಲಿ ಸಾಕಲ್ಲ. ಸಾಕ್ತವಂದ್ರೆ ಏನಾದ್ರು ಅವುಗಳನ್ನ ಅದಕ್ಕೆ ನಾವೇನಂತ ಕರಿತೀವಿ? ಮಾಂಸಾಹಾರಿಗಳನ್ನು ಎಂತ ಪ್ರಾಣಿ ಅಂತ ಕರಿತೀವಿ? ಕಾಡು ಪ್ರಾಣಿಗಳು, ಕ್ರೂರ ಪ್ರಾಣಿಗಳು ಅಂತ ಹೇಳಿ ಕೂಡ ಕರಿತೀವಿ. ಅರ್ಥ ಆಯ್ತಾ? ಇವನ್ನ ಯಾರು ಕೂಡ ಸಾಕಲ್ಲ. ಯಾರಾದ್ರೂ ಮನೆಗಳಲ್ಲಿ ಸಾಕಿರ್ಯಾ? ಮತ್ತ ಅವನ್ ಬಿಟ್ರೆ ಇನ್ನೇನ್ ಸಾಕ್ತೀರಿ? ನಾಯಿ, ಬೆಕ್ಕು ಸಾಕ್ತಿರಲ್ಲ. ಮತ್ತೆ ಇದು ಮೊಲನ್ನ ಸಾಕ್ತೀರಾ? ಹಸುಗಳನ್ನ ಸಾಕ್ತವೆ. ಅರ್ಥ ಆಯ್ತಾ? ಹಾಗಾಗಿ ಈ ರೀತಿ ಇಲ್ಲಿ ಹಾಗಾಗಿ ನಾವು ಡಿವೈಡಿಂಗ್ ಮಾಡ್ತೀವಿ. ಸಾಕು ಪ್ರಾಣಿಗಳು ಮತ್ತೆ ಕ್ರೂರ ಪ್ರಾಣಿಗಳು ಅಂತ ಹೇಳಿ ಕೂಡ ಕರಿತೀವಿ. ಈ ರೀತಿಯಾಗಿ ಪ್ರಾಣಿಗಳಲ್ಲಿ ಗುಂಪುಗಳು ಬಂದಾಗ ನಾವು ಈ ರೀತಿ ಏನ್ ಮಾಡ್ತೇವಪ್ಪ ಅಂದ್ರೆ ಅವುಗಳನ್ನ ಬೈಫರ್ಜಿಕೇಶನ್ ಮಾಡ್ತೀವಿ. ಹಾಗಾದ್ರೆ ಈಗ ನಿಮ್ಗೆ ಗೊತ್ತಾಯ್ತು. ಈಗ ಸಸ್ಯಾಹಾರಿಗಳು, ಮಾಂಸಾಹಾರಿಗಳು, ಮಿಶ್ರಹಾರಿಗಳು ಅಂದ್ರೆ ಏನು ಅನ್ನೋದು ಗೊತ್ತಾಯ್ತು. ಆಮೇಲೆ ಸಸ್ಯಗಳನ್ನ ತಿನ್ನುವಂತ ಪ್ರಾಣಿಗಳನ್ನ ಸಸ್ಯಾಹಾರಿಗಳು ಅಂತ ಹೇಳಿ ಕರಿತೀವಿ. ಮಾಂಸವನ್ನ ತಿನ್ನುವಂತ ಪ್ರಾಣಿಗಳನ್ನ ಮಾಂಸಾಹಾರಿಗಳು ಅಂತ ಹೇಳಿ ಕೂಡ ಕರಿತೀವಿ. ಇನ್ನು ಸಸ್ಯ ಮತ್ತು ಮಾಂಸ ಎರಡನ್ನೂ ತಿನ್ನುವಂತ ಪ್ರಾಣಿಗಳನ್ನ ಅಂತ ಕರಿತೀವಿ, ಮಿಶ್ರಹಾರಿಗಳು ಅಂತ ಹೇಳಿ ಕೂಡ ಕರಿತೀವಿ. ಈ 3 ಕೆಟಗರಿಗಳಲ್ಲಿ ಕೂಡ ನಾವೇನ್ ಮಾಡ್ತೇವಪ್ಪ ಅಂತಂದ್ರೆ ಪ್ರಾಣಿಗಳನ್ನ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಅಧ್ಯಯನವನ್ನ ಮಾಡ್ತೀವಿ. ಅದನ್ನ ನಾವೆಂತ ಕರಿತೀವಪ್ಪ ಅಂತಂದ್ರೆ
ಪ್ರಾಣಿಶಾಸ್ತ್ರ ಜುವಾಲಜಿ ಅಂತ ಹೇಳಿ ಕೂಡ ಕರಿತೀವಿ ಇಂಗ್ಲಿಷ್ನಾಗ. ಅವುಗಳನ್ನ ಪ್ರಾಣಿಶಾಸ್ತ್ರ ಅಂತ ಹೇಳಿ ಕೂಡ ಕರಿತೀವಿ. ಪ್ರಾಣಿಗಳ ಬಗ್ಗೆ ಕೂಡ ಅಧ್ಯಯನ ಮಾಡ್ತೀವಿ. ಸಸ್ಯಗಳ ಬಗ್ಗೆಯೂ ಕೂಡ ಕೋಟಿ ಗಂಟ್ಲೆ ಏನಾಗಿದೆಪ್ಪ ಅಂದ್ರೆ ಪ್ರಭೇದಗಳನ್ನ ನಾವು ಏನ್ ಮಾಡ್ತೀವಿ ಅಂತಂದ್ರೆ ನೋಡ್ತೀವಿ. ಇದರಲ್ಲಿ ಕೂಡ ಮುಂದಿನ ತರಗತಿಯಲ್ಲಿ ಓದೋದಾಗೆಲ್ಲ ಅದೇನಾಗ್ತದಪ್ಪ ಅಂತಂದ್ರೆ ಗೊತ್ತಾಗ್ತದೆ. ಹಾಗಾದ್ರೆ ಇಷ್ಟೆಲ್ಲ ನೋಡಿದ್ವಿ ನಾವು. ಈಗ ವಿಜ್ಞಾನ ಆಯ್ತು. ಈಗ ನಮಗೆ ಪರಿಸರ ಅಂದ್ರೆ ಏನು ಅನ್ನೋದು ಗೊತ್ತಾಗ. ಪರಿಸರ ಅಂದ್ರೆ ಏನು ಯಾರು ಹೇಳ್ತೀವಿ? ಪರಿಸರ ಅಂದ್ರೆ ಏನು? ಈಗ ನೋಡಿದ್ವಿ ಪರಿಸರವನ್ನು. ಪರಿಸರ ಅಂದ್ರೆ ಏನು? ನಮ್ಮ ಸುತ್ತಮುತ್ತಲಿನ ವಾತಾವರಣ ಅರ್ಥಾಯ್ತಾ? ನಮ್ಮ ಸುತ್ತಮುತ್ತಲು ಏನ್ ಮಾಡಿದವಪ್ಪ ಅಂತ ಹೇಳಿದ್ರೆ ಮರ, ಗಿಡ, ಬೆಟ್ಟ, ಗುಡ್ಡ ಇವೆಲ್ಲವನ್ನು ಕೂಡ ಪರಿಸರ ಅಂತ ಹೇಳಿ ಕೂಡ ಕರಿತೀವಿ. ಈ ಪರಿಸರದಲ್ಲಿ ಲಿವಿಂಗು ಇದೆ, ನಾನ್ ಲಿವಿಂಗು ಕೂಡ ಇದೆ. ಅಂದ್ರೆ ಜೀವವಾಗಿರುವಂತ ಪರಿಸರವೂ ಇದೆ, ನಿರ್ಜೀವ ಪರಿಸರ ಅಂತ ಇದೆ. ಸಜೀವ ಮತ್ತು ನಿರ್ಜೀವ ವಸ್ತುಗಳು ಅಂತ ಹೇಳಿ ಕೂಡ ಕರಿತೀವಿ. ಇದು ಬೆಂಚ್ ಇದೆ, ಇದು ಡಯಾಸ್ ಇದೆ. ಇದು ಸಜೀವಿನ ನಿರ್ಜೀವಿನ? ಏನಿದೆ? ನಿರ್ಜೀವಿ. ಈ ಪೆನ್ ಸಜೀವಿನ ನಿರ್ಜೀವಿನ? ನಿರ್ಜೀವಿ ಅರ್ಥಾಯ್ತಾ? ಇದು ಡಯಾಸ್ ಇದೆ ಅಲ್ಲ, ಇದು ಮೊದಲಿಗೆ ಸಜೀವಿ ಆಗಿತ್ತು ನಿರ್ಜೀವಿ ಆಗಿತ್ತು? ಸಜೀವಿ ಅರ್ಥಾಯ್ತಾ? ಸಜೀವಿಗಳಿಂದ ಅದನ್ನ ಮರಗಿಡಗಳನ್ನ ಕಟ್ ಮಾಡಿದಾಗ ಏನಂತಪ್ಪ ಅಂತ ಅದು ನಿರ್ಜೀವ ವಸ್ತು ಇತ್ತು. ಅದನ್ನ ನಾವೇನ್ ಮಾಡ್ತೀವಿ? ಡಯಾಸ್ ಅನ್ನ ತಯಾರಿಸಿದ್ವಿ ಅರ್ಥಾಯ್ತಾ? ಸಜೀವ ವಸ್ತುಗಳು ನಿರ್ಜೀವ ವಸ್ತುಗಳು ಗೊತ್ತೈತಲ್ಲ. ಸಜೀವ ವಸ್ತುಗಳು ಅಂದ್ರೆ ಏನಪ್ಪಾ ಅಂತಾರೆ? ಜೀವಂತ ಇರುವಂತಹ ವಸ್ತುಗಳನ್ನ ನಾವೆಂತ ಕರಿತೀವಿ? ಸಜೀವಿಗಳು ಅಂತೇಳಿ ಕೂಡ ಕರಿತೀವಿ. ಜೀವ ಇಲ್ಲದೆ ಇರುವಂತಹ ವಸ್ತುಗಳನ್ನ ನಾವೆಂತ ಕರಿತೀವಪ್ಪ ಅಂತ ಹೇಳಿದ್ರೆ ನಿರ್ಜೀವಿ ವಸ್ತುಗಳು ಅಂತೇಳಿ ಕೂಡ ಕರಿತೀವಿ. ಆಮೇಲೆ ನೆಕ್ಸ್ಟ್ ಈಗ ಪರಿಸರದಲ್ಲಿ ಏನಿದೆ? ಬೆಟ್ಟ, ಗುಡ್ಡ, ಮರ, ಹಳ್ಳ, ಕೆರೆ, ನದಿ ಇವೆಲ್ಲವನ್ನು ಕೂಡ ನೋಡ್ತೀವಿ. ಸರೋವರ ಇವೆಲ್ಲವನ್ನು ಕೂಡ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಪರಿಸರದಲ್ಲಿ ನೋಡ್ತೀವಿ. ಒಟ್ಟಾರೆ ಏನ್ ಕರಿತೀವಪ್ಪ ಅಂತಂದ್ರೆ ಪರಿಸರ ಅಂತ ಹೇಳಿ ಕೂಡ ಕರಿತೀವಿ. ಪರಿಸರ ನಮ್ಗೆ ಏನೆಲ್ಲ ಕೊಟ್ಟಿದೆ? ಒಳ್ಳೆ ನೇಚರ್ ಇದೆ, ಒಳ್ಳೆಯ ಉತ್ತಮವಾಗಿರುವಂತಹ ಗಾಳಿಯನ್ನು ಕೊಟ್ಟಿದೆ, ಉತ್ತಮವಾಗಿರುವಂತಹ ವಾತಾವರಣವನ್ನು ಕೊಟ್ಟಿದೆ, ತಿನ್ಲಿಕ್ಕೆ ಆಹಾರವನ್ನ ಕೊಡ್ತಾ ಇದೆ, ಕುಡಿಲಿಕ್ಕೆ ನೀರನ್ನು ಕೂಡ ಕೊಡ್ತಾ ಇದೆ. ನೋಡ್ರಿ, ನೀರಿದೆ ಅಲ್ಲ, ಈಗ ಸಾಮಾನ್ಯವಾಗಿ ರಸಾಯನ ಶಾಸ್ತ್ರದಲ್ಲಿ ಬರ್ತದೆ. ಈ ರಸಾಯನ ಶಾಸ್ತ್ರದಲ್ಲಿ ಧಾತುಗಳ ಬಗ್ಗೆ ಹೇಳಿಲ್ಲ, ಇಲ್ಲಿ H2O ಅಂತ ಹೇಳಿ ಬರ್ತದೆ. H2O ಅಂದ್ರೆ H2O ನೀರಿನ ಅಣುಸೂತ್ರ. ವೆರಿ ಗುಡ್. ಏನಿದು? ನೀರಿನ ಅಣುಸೂತ್ರ. ಇದನ್ನ H2O ಅಂತ ಹೇಳಿ ಕರಿತೀವಲ್ಲ. ಇಲ್ಲಿ ಎರಡು ಧಾತುಗಳು ಹೇಳಿದ 118 ಧಾತುಗಳು ಅಂತ ಹೇಳಿದ್ರ. ನೀರಿನಲ್ಲಿರುವಂತ ಧಾತುಗಳು ಯಾವ್ಯಾವ ಯಾರು ಹೇಳ್ತೀರಿ? ನೀವೆಲ್ಲ ಕಲ್ತು ಬಂದಿರಿ ನಿಂತ ಹೇಳ್ತೀರಿ. ನೀರಿನಲ್ಲಿರುವಂತ ಧಾತುಗಳು ಯಾವ್ಯಾವು? ಹೈಡ್ರೋಜನ್ ಮತ್ತು ವೆರಿ ಗುಡ್. ಯಾವ್ಯಾವ ಹೇಳ್ರಿ? ಹೈಡ್ರೋಜನ್ ಮತ್ತು ಆಕ್ಸಿಜನ್. ನೋಡ್ರಿ, ಈಗ ಹೇಳಿದ್ರ 118 ಧಾತುಗಳು ಅಂತ ಹೇಳಿದ್ರ. ಅದರಲ್ಲಿ ಅನಿಲವಾಗಿರುವಂತ ಧಾತುಗಳು ಕೂಡ ಅದಾವು, ದ್ರವ ರೂಪದ ಧಾತುಗಳು ಕೂಡ ಅದಾವು, ಮತ್ತೆ ಘನ ರೂಪದ ಧಾತುಗಳು ಕೂಡ ಅದಾವು. ಹಾಗಾದ್ರೆ ನಮಗೆ ಈ ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅದಾವಲ್ಲ, ಇದು ಅನಿಲ ರೂಪದ ಧಾತುಗಳು ಅಂದ್ರೆ ಇದು ಘನ ರೂಪದ ಧಾತುಗಳು? ವೆರಿ ಗುಡ್. ಯಾವ್ದ್ರಿ? ಅನಿಲ ರೂಪದ ಧಾತುಗಳು. ಹೈಡ್ರೋಜನ್ ಇದೆಯಲ್ಲ ಮತ್ತು ಆಕ್ಸಿಜನ್ ಇದೆಯಲ್ಲ, ಇವು ಅನಿಲ ರೂಪದ ಧಾತುಗಳು. ಇವೆರಡೂ ಸೇರ್ಕೊಳ್ಳೋದ್ರಿಂದ ನಮಗೆ ದ್ರವ ರೂಪದ ಒಂದು ಏನಾಗ್ತತಿ? ನೀರು ನಮ್ಗೆ ಏನಾಗ್ತತಿ? ಸಿಗ್ತತಿ. ನೋಡ್ರಿ, ಭೂಮಿ ಮೇಲೆ ಈ ನೀರಿಲ್ಲ ಅಂತ ಹೇಳಿದ್ರ ಯಾವುದೇ ರೀತಿಯ ಜೀವಿಗಳು ಕೂಡ ಬದುಕಲಿಕ್ಕೆ ಸಾಧ್ಯವಿಲ್ಲ. ಸಸ್ಯಗಳಿಗೂ ಕೂಡ ನೀರು ಬೇಕು, ಮತ್ತೆ ಪ್ರಾಣಿಗಳಿಗೂ ಕೂಡ ನೀರು ಬೇಕು. ಮನುಷ್ಯನು ಕೂಡ ಪ್ರಾಣಿ ಗುಂಪಿನಲ್ಲೇ ಬರ್ತಾನೆ ಅರ್ಥಾಯ್ತಾ? ಮನುಷ್ಯನಿಗೂ ಕೂಡ ಪ್ರಾಣಿ ಗುಂಪಿನಲ್ಲೇ ಬರ್ತಾನೆ. ಹಾಗಾಗಿ ಸಸ್ಯಗಳಿಗೂ ಕೂಡ ನೀರು ಬೇಕು, ಮತ್ತೆ ಪ್ರಾಣಿಗಳಿಗೂ ಕೂಡ ನೀರು ಬೇಕು. ನೀರಿಲ್ಲ ಅಂತ ಹೇಳಿದ್ರೆ ಯಾವುದೇ ರೀತಿಯ ಜೀವಿಗಳು ಏನಾಗಿಲ್ಲ ಅಂತ ಹೇಳಿದ್ರೆ ಭೂಮಿ ಮೇಲೆ ಕಂಡು ಬರ್ಲಿಕ್ಕೆ ಸಾಧ್ಯವಿಲ್ಲ. ನೀವು ಇವಾಗ ನೋಡ್ತೀರಿ, ಈಗ ಕಾಲಗಳನ್ನ 3 ಕಾಲಗಳನ್ನ ನೋಡ್ತೀವಿ: ಮಳೆಗಾಲ, ಚಳಿಗಾಲ ಮತ್ತು ಬೇಸಿಗೆಗಾಲ. ಮಳೆಗಾಲದಲ್ಲಿ ಮಳೆ ಬರ್ತದೆ, ಚಳಿಗಾಲದಲ್ಲಿ ಚಳಿ ಇರುತ್ತೆ, ಬೇಸಿಗೆ ಕಾಲದಲ್ಲಿ ಬಿಸಿಲು ಜಾಸ್ತಿ ಇರ್ತದೆ. ಈಗ ಟೆಂಪರೇಚರ್ ಮಳೆಗಾಲದಲ್ಲಿ ಮತ್ತು ಚಳಿಗಾಲದಲ್ಲಿ ಜಾಸ್ತಿ ಇರ್ತದೆ, ಬೇಸಿಗೆ ಕಾಲದಲ್ಲಿ ಜಾಸ್ತಿ ಇರ್ತದೆ? ಬೇಸಿಗೆ ಕಾಲದಲ್ಲಿ ಜಾಸ್ತಿ ಇರ್ತದೆ. ಯಾಕೆ ಹೇಳಿ ನೋಡೋಣ. ಭೂಮಿ ಮೇಲೆ ಹಸಿರಿನ ಪ್ರಮಾಣ ಏನಾಗ್ತದೆ? ಬೇಸಿಗೆ ಕಾಲದಲ್ಲಿ ಕಡಿಮೆ ಆಗ್ತದೆ. ವಾತಾವರಣದಲ್ಲಿ ಟೆಂಪರೇಚರ್ ಏನಾಗ್ತದಪ್ಪ ಅಂತ ಹೇಳಿದ್ರೆ ಜಾಸ್ತಿ ಆಗ್ತದೆ. ಉಷ್ಣಾಂಶದ ಪ್ರಮಾಣ ಜಾಸ್ತಿ ಆಗೋದ್ರಿಂದ ನಮಗೆ ಏನಾಗ್ತದಪ್ಪ ಅಂತ ಹೇಳಿದ್ರೆ ಸೆಕೆ ಜಾಸ್ತಿ ಆಗ್ತದೆ. ಮಳೆ ಬಿದ್ದಾಗ ಏನಾಗ್ತದಪ್ಪ ಅಂದ್ರೆ ಭೂಮಿ ಮೇಲೆ ಎಲ್ಲಾ ಕಡೆ ಎಲ್ಲಿ ನೋಡಿದ್ರು ಕೂಡ ಏನಾಗ್ತದೆ? ನಮ್ಗೆ ಹಸಿರು ಕಾಣ್ತದೆ. ಭೂಮಿ ಮೇಲೆ ಏನ್ ಕಾಣ್ತತಿ? ಹಸಿರು ಕಾಣ್ತತಿ. ಅವಾಗ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಏನಾಗ್ತದಪ್ಪ ಅಂತಂದ್ರೆ ಕಡಿಮೆ ಆಗ್ತತಿ. ಟೆಂಪರೇಚರ್ ಅವಾಗ ಏನಾಗ್ತತಿ? ಕಡಿಮೆ ಆಗ್ತತಿ. ವಾತಾವರಣದಲ್ಲಿ ಟೆಂಪರೇಚರ್ ಯಾವಾಗ ಜಾಸ್ತಿ ಆಗ್ತದಪ್ಪ ಅಂತಂದ್ರೆ ಈ CO2 ಕಾರ್ಬನ್ ಡೈಆಕ್ಸೈಡ್ ಅಂತ ಕರಿತೀವಲ್ಲ, ಇದ್ರ ಪ್ರಮಾಣ ವಾತಾವರಣಕ್ಕೆ ಜಾಸ್ತಿ ಆದಾಗ ಏನಾಗ್ತತಿ ಅಂತಂದ್ರೆ ನಮ್ಗೆ ಏನಾಗ್ತತಿ? ಬಿಸಿಲು ಸೆಕೆಯ ಪ್ರಮಾಣ ಜಾಸ್ತಿ ಆಗ್ತತಿ. ಈ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಏನಾಗ್ತದೆ ಅಂದ್ರೆ ಭೂಮಿಯಲ್ಲಿ ಹಸಿರಿನ ಪ್ರಮಾಣ ಜಾಸ್ತಿ ಇರೋದ್ರಿಂದ ಸಸ್ಯಗಳು ಯಾವ ಅನಿಲವನ್ನು ತೆಗೆದುಕೊಳ್ತಾವು?
ಇಂಗಾಲದ ಕಾರ್ಬನ್ ಡೈಆಕ್ಸೈಡ್ ಅನ್ನು ತೆಗೆದುಕೊಂಡ್ಬಿಟ್ಟು ಆಮ್ಲಜನಕವನ್ನು ಏನ್ ಮಾಡ್ತಾವ ಹೊರ ಹಾಕ್ತಾವು. ಸಸ್ಯಗಳು ಬಿಟ್ಟಂತ ಆಮ್ಲಜನಕವನ್ನ ನಾವೇನ್ ಮಾಡ್ತಾವಪ್ಪ ಅಂತ ಹೇಳಿದ್ರೆ ತೆಗೆದುಕೊಳ್ತೀವಿ. ನಾವು ಬಿಟ್ಟಂತ ಕಾರ್ಬನ್ ಡೈಆಕ್ಸೈಡ್ ಅನ್ನ ಸಸ್ಯಗಳು ಏನ್ ಮಾಡ್ತಾವ ತೆಗೆದುಕೊಳ್ತಾವು, ಆಮ್ಲಜನಕವನ್ನ ಹೊರ ಹಾಕ್ತಾವು. ನಾವು ಆಮ್ಲಜನಕವನ್ನು ತೆಗೆದುಕೊಳ್ತೀವಿ, ಇಂಗಾಲದ ಡೈಆಕ್ಸೈಡ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಏನ್ ಮಾಡ್ತೀವಿ ಹೊರಗಡೆ ಹಾಕ್ತೀವಿ. ಹಾಗಾಗಿ ಪ್ರಾಣಿಗಳಿಗೂ ಮತ್ತು ಸಸ್ಯಗಳಿಗೂ ಕೂಡ ಸಂಬಂಧ ಇದೆ. ಸಸ್ಯಗಳಿಲ್ಲ ಅಂತ ಹೇಳಿದ್ರೆ ಪ್ರಾಣಿಗಳಿಲ್ಲ, ಪ್ರಾಣಿಗಳಿಲ್ಲ ಅಂತ ಹೇಳಿದ್ರೆ ಸಸ್ಯಗಳು ಕೂಡ ಇಲ್ಲ. ಅರ್ಥ ಆಯ್ತಾ? ಹಾಗಾಗಿ ನಾವು ಎಷ್ಟು ಮರ ಗಿಡಗಳನ್ನ ಬೆಳೆಸ್ತವೋ ಅಷ್ಟು ನಮ್ಮ ಪ್ರಕೃತಿ ಏನಾಗಿರುತ್ತೆ, ಶುದ್ಧವಾಗಿರುತ್ತೆ, ಆಮೇಲೆ ಸ್ವಚ್ಛವಾಗಿರುತ್ತೆ. ಆಮೇಲೆ ಪ್ರಕೃತಿಯಲ್ಲಿ ಉತ್ತಮವಾಗಿರುವಂತ ಗಾಳಿ, ಉತ್ತಮವಾಗಿರುವಂತ ನೀರು ನಮ್ಗೆ ಏನಾಗ್ತತಿ ಸಿಗ್ತತಿ. ಯಾವಾಗಲೂ ಕೂಡ ಶುದ್ಧವಾಗಿರುವಂತ ಗಾಳಿಯನ್ನ ನಾವೇನ್ ಮಾಡ್ಬೇಕು, ಸೇವನೆಯನ್ನ ಮಾಡ್ಬೇಕು. ಹಿಂದಿನ ದಿನದಲ್ಲಿ ನೋಡ್ತಾ ಇದ್ದೀವಿ ನೀವು, ಫ್ಯಾಕ್ಟರಿಗಳು ಬಿಡುವಂತ ಬಗೆ ಆಗಿರ್ಬೋದು, ವಾಹನಗಳ ಪ್ರಮಾಣ ಏನಾಗಿದೆ, ದಟ್ಟವಾಗಿರ್ತಿದೆ. ದಿನದಿಂದ ದಿನಕ್ಕೆ ವಾಹನಗಳ ಪ್ರಮಾಣ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಕಾರ್ಬನ್ ಮತ್ತು ಕಾರ್ಬನ್ ಮೊನಾಕ್ಸೈಡ್ ಪ್ರಮಾಣ ಏನಾಗ್ತಾ ಇದೆ, ವಾತಾವರಣಕ್ಕೆ ಹೆಚ್ಚು ಪ್ರಮಾಣದಲ್ಲಿ ಏನಾಗ್ತಾ ಇದೆ, ಸೇರ್ಕೊಳ್ತಾ ಇದೆ. ಇದರಿಂದ ಏನಾಗ್ತಾ ಇದೆಪ್ಪ ಅಂತಂದ್ರೆ ಪ್ರತಿ ದಿನ ಪ್ರತಿ ವರ್ಷನೂ ಕೂಡ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಟೆಂಪರೇಚರ್ ಜಾಸ್ತಿ ಆಗ್ಬಿಟ್ಟು ನಮ್ಮಲ್ಲಿ ಇಲ್ಲಿ ಅಸಮತೋಲನ ಮತ್ತು ಒಂದು ಪರಿಸರ ಏನಾಗ್ತಿದೆ ಅಂತ ಹೇಳಿದ್ರೆ ಉಂಟಾಗ್ತಾ ಇದೆ. ಅರ್ಥ ಆಯ್ತಾ? ಇಂದಿನ ತರಗತಿಯಲ್ಲಿ ನಾವು ಏನ್ ತಿಳ್ಕೊಂಡಿವಿ, ವಿಜ್ಞಾನ ಅಂದ್ರೆ ಏನು, ವೈಜ್ಞಾನಿಕ ಅಧ್ಯಯನವನ್ನು ಮಾಡುವಂತ ಶಾಸ್ತ್ರ ಅಂತ ಇತ್ತು. ವಿಜ್ಞಾನದ ಶಾಖೆಗಳು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ. ನೆಕ್ಸ್ಟ್ ರಸಾಯನಶಾಸ್ತ್ರದಲ್ಲಿ ಧಾತುಗಳು ಬರ್ತವು, ಧಾತು ಎಷ್ಟದವು, ಸ್ವಾಭಾವಿಕ ಧಾತುಗಳು, ಕೃತಕ ಧಾತುಗಳು. ಮತ್ತ ಇಲ್ಲಿ ಜೀವಶಾಸ್ತ್ರಕ್ಕೆ ಹೋದ್ರೆ ಸಸ್ಯಗಳನ್ನ ನೋಡ್ತೀವಿ, ಅಲ್ಲಿ ಏಕದಳ ಸಸ್ಯ ಮತ್ತು ದ್ವಿದಳ ಸಸ್ಯ. ಆಮೇಲೆ ನೆಕ್ಸ್ಟ್ ಪ್ರಾಣಿಗಳಲ್ಲಿ ಇಲ್ಲಿ ಸಾಕುವಂತ ಪ್ರಾಣಿಗಳು ಮತ್ತ ಕ್ರೂರ ಪ್ರಾಣಿಗಳು ಅಂತ ಹೇಳಿ ಕೂಡ ಕರಿತೀವಿ. ಈಗ ಇಷ್ಟೆಲ್ಲ ನೀವು ಏನ್ ಮಾಡಿದ್ರಪ್ಪ ಅಂತ ಹೇಳಿದ್ರೆ ತಿಳ್ಕೊಂಡ್ರಿ. ಇವಾಗ ನಾನು ನಿಮ್ಗೆ ಕೆಲವೊಂದು ಕ್ವಶನ್ಸ್ ಗಳನ್ನ ಕೇಳ್ತೀನಿ. ಅರ್ಥ ಆಯ್ತಾ? ಹಾಗಾದ್ರೆ ನಾವು ಇಷ್ಟೆಲ್ಲ ನೋಡಿದ್ವಲ್ಲ, ಈಗ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಒಂದು ಈ ಒಟ್ಟಾರೆಯಾಗಿ ಇಷ್ಟೆಲ್ಲ ತಿಳ್ಕೊಂಡ್ರಿ. ಈಗ ನಾನು ಕೇಳ್ತೇನೆ, ವಿಜ್ಞಾನ ಎಂದರೆ ಎರಡು. ವಿಜ್ಞಾನ ಎಂದರೆ ಹೇಳ್ತೇನಮ್ಮ, ವಿಜ್ಞಾನ ಅಂದ್ರೆ ವೈಜ್ಞಾನಿಕವಾಗಿ ಅಧ್ಯಯನವನ್ನ ಮಾಡುವಂತ ಶಾಸ್ತ್ರ, ಅದನ್ನ ನಾವು ಕರಿತೀವಿ ವಿಜ್ಞಾನ ಅಂತ. ನೆಕ್ಸ್ಟ್, ವಿಜ್ಞಾನದ ಶಾಖೆಗಳು ಯಾರು ಹೇಳ್ತೀವಿ? ಹೇಳ್ತೀರಾ? ಹೇಳು. ಭೌತಶಾಸ್ತ್ರ, ರಾಸಾಯನಿಕ ಶಾಸ್ತ್ರ, ಜೀವಶಾಸ್ತ್ರ. ಭೌತಶಾಸ್ತ್ರ, ರಸಾಯನಶಾಸ್ತ್ರ ಮತ್ತು ಜೀವಶಾಸ್ತ್ರ. ಸರಿ, ಕೂತ್ಕೊಳ್ಳಿ. ಹಾಗಾದ್ರೆ ಇಲ್ಲಿ ಏಕದಳ ಸಸ್ಯ ಮತ್ತು ದ್ವಿದಳ ಸಸ್ಯ ಅಂತ ಹೇಳಿದ್ವಿ. ಏಕದಳ ಸಸ್ಯ ಅಂದ್ರೆ ಹೆಂಗಿರ್ತದೆ? ಏಕದಳ ಸಸ್ಯ ಹೇಳಿದೀಗ, ಏಕದಳ ಸಸ್ಯ ಹೆಂಗಿರ್ತವು, ದ್ವಿದಳ ಸಸ್ಯ ಹೆಂಗಿರ್ತವು, ಏಕದಳ ಸಸ್ಯದ ಬೇರುಗಳು ಹೆಂಗಿರ್ತತಿ, ದ್ವಿದಳ ಸಸ್ಯದ ಬೇರುಗಳು ಹೆಂಗಿರ್ತತಿ ಅಂತ ಹೇಳಿದ್ವಿ. ಈಗ ಏಕದಳ ಸಸ್ಯಕ್ಕೆ ಒಂದು ಎಕ್ಸಾಂಪಲ್ ಇಲ್ಲ ಅಷ್ಟ ಸಾಕು. ಯಾರು ಏಕದಳ ಸಸ್ಯ? ಏಕದಳ ಸಸ್ಯಕ್ಕೆ ಒಂದು ಎಕ್ಸಾಂಪಲ್ ಯಾವುದು? ಜೋಳ. ದ್ವಿದಳ ಸಸ್ಯಕ್ಕೆ ಎಕ್ಸಾಂಪಲ್ ಶೇಂಗಾ, ಕಡಲೆ. ಇವೆಲ್ಲವೂ ಕೂಡ ದ್ವಿದಳ ಸಸ್ಯಕ್ಕೆ ಏನ್ ಮಾಡ್ತೀವಿ, ಎಕ್ಸಾಂಪಲ್ ಅನ್ನು ಕೊಡ್ತೀವಿ. ಸರಿ, ನೆಕ್ಸ್ಟ್, ಧಾತು ಎಂದರೆ ವಿಭಜಿಸಲು ಸಾಧ್ಯವಾಗದ ಘನ ಧಾತುಗಳನ್ನು ವಿಭಜಿಸಲು ಸಾಧ್ಯವಾಗದ ಅಭೇದ್ಯವಾದ ಕಣ. ಸರಿ, ಧಾತುಗಳು ಎಷ್ಟು ರೂಪ ಯಾರು ಹೇಳ್ತೀರಿ? ಹೇಳ. 118 ಧಾತುಗಳು. ಸರಿ, ಕೂತು. ನೆಕ್ಸ್ಟ್, ಪ್ರಕೃತಿಯಲ್ಲಿ ದೊರೆತಿರುವಂತಹ ಧಾತುಗಳು ಎಷ್ಟು? ನೀನು ಹೇಳ. ಪ್ರಕೃತಿಯಲ್ಲಿ ಸ್ವಾಭಾವಿಕವಾಗಿ ದೊರೆತಿರುವಂತಹ ಧಾತುಗಳು ಎಷ್ಟು? 90. ಹಾಗಾದ್ರೆ ಕೃತಕವಾಗಿ ತಯಾರಿಸಿದ ಧಾತುಗಳು ಎಷ್ಟು? ಎಷ್ಟು? 28. ಇವುಗಳೆಲ್ಲ ಕೃತಕ ಧಾತುಗಳು ಅಂತ ಹೇಳಿ ಕೂಡ ಕರಿತೀವಿ. ಆಯ್ತಾ? ಇದಾದ್ರೆ ಈ ಇಂದಿನ ತರಗತಿಯಲ್ಲಿ ನಾನು ನಿಮಗೆ ಸೇತುಬಂಧ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಇಷ್ಟೆಲ್ಲ ಏನಿವೆ ಇವೆಲ್ಲ ನೀವೇನ್ ಮಾಡ್ರಿ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡ್ಬಂದಿರಿ ಆಲ್ರೆಡಿ. ಎಲ್ಲ ಎಲ್ಲಿ 7ನೇ ತರಗತಿ ಎಲ್ಲ ಕಲ್ತೀರಿ. ಧಾತುಗಳೆಷ್ಟು, ಧಾತು ಯಾವುವು, ಮೂಲ ವಸ್ತು ಅಂದ್ರೇನು, ಪರಿಸರ ಅಂದ್ರೇನು, ಪರಿಸರದಲ್ಲಿ ಏನೇನಿದೆ, ಆಮೇಲೆ ನೆಕ್ಸ್ಟ್ ಏಕದಳ ಸಸ್ಯ ಅಂದ್ರೇನು, ದ್ವಿದಳ ಸಸ್ಯ ಅಂದ್ರೇನು, ಆಮೇಲೆ ನೆಕ್ಸ್ಟ್ ಇಲ್ಲಿ ಸಾಕು ಪ್ರಾಣಿಗಳು ಯಾವುವು, ಆಮೇಲೆ ಕಾಡು ಪ್ರಾಣಿಗಳು ಯಾವುವು, ಆಮೇಲೆ ಯಾವ್ಯಾವ ಪ್ರಾಣಿಗಳು ಮಾಂಸಾಹಾರಿಗಳು ಯಾವುವು, ಸಸ್ಯಾಹಾರಿಗಳು ಯಾವುವು ಅನ್ನೋದ್ರ ಬಗ್ಗೆ ನಾವೇನ್ ಮಾಡಿದ್ವಿ ಅಂತ ಹೇಳಿದ್ರೆ ಇಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡ್ವಿ. ಆಯ್ತಾ? ಇಲ್ಲಿಗೆ ಇವತ್ತಿನ ತರಗತಿಯನ್ನು ಮುಗಿಸೋಣ.